ಅರ್ಥ ಮಾಡ್ಕೊಂಡ್ವಿ. ಇದು ಆಕ್ಚುಲಿ ಒಂದ್ಸತಿ ನಾವು ಏನ್ ಮಾಡಿದ್ವಿ ಅಂದ್ರೆ ದೊಡ್ಡ ಡಿಬೇಟ್ ಮಾಡಿದ್ವಿ ನಮ್ಮ ಸ್ಟೂಡೆಂಟ್ಸ್ ಕಮ್ಯುನಿಟಿ ಒಳಗಡೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವಾಗಾದ್ರೂ ಫ್ರೀ ಇದ್ದಾಗ ಒಂದು ಡಿಬೇಟ್ ತಯಾರು ಮಾಡ್ಕೊಳ್ರಿ. ಏನ್ ಡಿಬೇಟ್ ಅಂತಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಇರ್ತದೆ. ಸ್ಕೂಲಲ್ಲೂ ಕೂಡ ಮಾಡ್ಬೋದು ಅಥವಾ ಎಲ್ಲಾದ್ರೂ ಪಿಕ್ನಿಕ್ ಅಲ್ಲಿ ಹೋದಲ್ಲಿ ಅದು ಇದು ಮಾತಾಡೋ ಬದಲು ಎಕ್ಸ್ಪ್ಲೋರೇಷನ್ ಡಿಬೇಟ್ ಅಪ್ಪ. ಏನಂತಂದ್ರೆ ಮನುಷ್ಯನೂ ಕೂಡ ಒಂದು ಪ್ರಾಣಿ, ಮನುಷ್ಯನೂ ಕೂಡ ಒಂದು ಪ್ರಾಣಿ ಅಂತ ಒಬ್ರು ವಾದ ಮಾಡ್ಬೇಕು. ಎಲ್ಲಾ ಪ್ರಾಣಿಗಳಂತೆ ಮನುಷ್ಯನು ಕೂಡ ಒಂದು ಪ್ರಾಣಿ, ಒಪ್ಕೊಳ್ಳೋಣ? ಓಕೆ. ಇನ್ನೊಬ್ರು ಏನ್ ವಾದ ಮಾಡ್ಬೇಕಂದ್ರೆ ಇಲ್ಲ, ಮನುಷ್ಯನೇ ಬೇರೆ ಮತ್ತು ಪ್ರಾಣಿಗಳೇ ಬೇರೆ, ಪ್ರಾಣಿಗಳಿಗೂ ಮತ್ತು ನಮಗೂ ಬೇರೆ ಬೇರೆ ವ್ಯತ್ಯಾಸ ಅದ, ನಾವೇ ಬೇರೆ ಪ್ರಾಣಿಗಳನ್ನೇ ಬೇರೆ ಅಂತ ಇನ್ನೊಂದು ಟೀಮ್ ತಗೊಳ್ಬೇಕು. ಇದು ನಮ್ಮ ಕಾಲೇಜ್ ಲೆವೆಲ್ ಅಲ್ಲಿ ಡಿಬೇಟ್ ಮಾಡಿದಾಗ ಇದು ಡಿಬೇಟ್ ಬಹಳ ಹೈ ಹೀಟ್ ಒಳಗೆ ಹೋಗ್ತದ. ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಕೂಡ, ಪ್ರತಿಯೊಬ್ರು ಕೇಳುಗರಿಗೆ, ಪ್ರತಿಯೊಬ್ಬರಿಗೂ ಕೂಡ ಒಂಥರ ಹೊಸ ನಾಲೆಜ್ ಸಿಗ್ತದ. ಏನನ್ಬೋದು, ನಾವು ಮನುಷ್ಯರು ಕೂಡ ಒಂದು ಪ್ರಾಣಿನ, ಎಲ್ಲಾ ಪ್ರಾಣಿಗಳಂತೆ ನಾವು ಒಂದು ಪ್ರಾಣಿ. ಓಕೆ, ಸೈನ್ಸ್ ಪ್ರಕಾರ ಹೋದ್ರೆ ನಾವು ಇವಲ್ಯೂಷನ್ ಆಗ್ತಾ ಆಗ್ತಾ ಬಂದ್ವಿ. ಏನೋ ಡಾರ್ವಿನ್ ಸಿದ್ಧಾಂತ ಇರ್ಬೋದು, ಬೇರೆ ಯಾವ್ದೋ ಸಿದ್ಧಾಂತಗಳಿರ್ಬೋದು. ಫಸ್ಟ್ ಮಂಗ ಇತ್ತ, ಅದ ಇವಲ್ಯೂಟ್ ಆಯ್ತು 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 ಆಯ್ತು. ಈಗ ನಾವೆಲ್ಲ ಸ್ವಲ್ಪ ಚಲೋ ಸೊಫಿಸ್ಟಿಕೇಟೆಡ್ ಲಿವಿಂಗ್ ಸಿಸ್ಟಮ್ ಒಳಗೆ ಅದಿದ್ವಿ. ನಮ್ಮಷ್ಟಕ್ಕೆ ನಾವು ಸಸ್ಟೈನ್ ಮಾಡ್ಕೊಂಡು ಬಂದ್ವಿ ಇಕೋ ಸಿಸ್ಟಮ್ ಅನ್ನ, ಅದ್ರೊಳಗಡೆ ನಾವು ಬದುಕ್ತಾ ಇದೀವಿ ಅಂತ. ಬಟ್ ಕೆಲವ್ರು ಏನಂತಾರೆ, ಇಲ್ಲ ನಾವು ಮನುಷ್ಯರೇ ಬೇರೆ, ಬಿಕಾಸ್ ನಮ್ಮಲ್ಲಿ ಕಾನ್ಶಿಯಸ್ನೆಸ್ ಅದ, ಆತ್ಮ ಪರಮಾತ್ಮ ಏನೇನೋ ಕಾನ್ಸೆಪ್ಟ್ಸ್ ಗಳಿದಾವ. ಆಮೇಲೆ ಈ ಜಗತ್ತಿನ ಒಡೆಯ ದೇವ್ರ ಅಂತ ಹೇಳ್ತೀವಿ, ದೇವರ ರೂಪನು ಕೂಡ ಮನುಷ್ಯನಂಗದ. ಹಂಗಾರೆ ಮನುಷ್ಯರೇ ಬೇರೆ, ಪ್ರಾಣಿ ಪಕ್ಷಿಗಳೇ ಬೇರೆ. ಆಮೇಲೆ ಮನುಷ್ಯನಿಗೂ ಮತ್ತು ಪ್ರಾಣಿ ಪಕ್ಷಿಗಳು ಕಂಪೇರ್ ಮಾಡಕ್ ಆಗಲ್ಲ ಅಂತೇಳಿ ಕೆಲವರು. ಇದು ಎಂಡ್ಲೆಸ್ ಡಿಬೇಟ್ ಆಗ್ತದ. ಬಟ್ ನಿಮ್ಮ ಕಮೆಂಟ್ಸ್ ಏನಂತೇಳಿ ನಾವು ಆಮೇಲೆ ನೋಡೋಣ. ಡಿಸ್ಕಸ್ ಮಾಡಿ ಹೀಟ್ ಜನರೇಟ್ ಆದ್ಮೇಲೆ ಅದರಿಂದ ಏನ್ ಫ್ರೂಟ್ ಬರ್ತದಲ್ಲ, ಅದನ್ನ ನಾವು ಒಪ್ಕೊಳ್ಬಹುದು. ಇದು ನೀವು ನಿಮ್ಮ ಮನಸ್ಸಲ್ಲಿನೂ ಕೂಡ ಮಾಡ್ಕೊಳ್ಬಹುದು, ರೈಟಾ? ಓಕೆ, ಇದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ. ಇದು ಆದ್ಮೇಲೆ ನೆಕ್ಸ್ಟ್ ನಾವು ನೋಡಿದ್ವಿ ಏನಂತಂದ್ರೆ ಬೇಸಿಕ್ ಹ್ಯೂಮನ್ ಆಸ್ಪಿರೇಷನ್. ಈ ಸ್ಲೈಡ್ ಅನ್ನ ನಾವು ಇವತ್ತು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ 4 ಲೆವೆಲ್ಸ್ ಆಫ್ ಆಸ್ಪಿರೇಷನ್ ನಾವು ಬೆಳಿಬೇಕಿತ್ತು ಅಂತಂದ್ರೆ ನಮ್ಮಲ್ಲಿ 4 ರೀತಿಯ ಹಾರ್ಮನಿ ಬೇಕು. ಓಕೆ, ಹಾರ್ಮನಿ ಯಾವುದು? ಸೆಲ್ಫ್ ಅಲ್ಲಿ ಹಾರ್ಮನಿ ಬೇಕು. ಓಕೆ, ಹಾರ್ಮನಿ ಅಂತಂದ್ರೆ ಏನು? ಶಾಂತಿ, ಮನಸ್ಸಲ್ಲಿ ಶಾಂತಿ ಇರ್ಬೇಕು, ಜಗಳಗಳಿರ್ಬಾರ್ದು. ಫಸ್ಟ್ ನನ್ನ ಲೆವೆಲ್ ಅಲ್ಲಿ ಸೆಲ್ಫ್ ಅಲ್ಲಿ ಇರ್ತಕ್ಕಂಥ ಫೈಟ್ಸ್ ಗಳನ್ನೆಲ್ಲವನ್ನು ನಾ ಏನ್ ಮಾಡ್ಬೇಕು? ತೆಗೆದು ಹಾಕ್ಬೇಕು. ಸೆಕೆಂಡ್, ಇದು ಉದ್ಧಾರ ಆಯ್ತು ಅಂತಂದ್ರೆ ನೆಕ್ಸ್ಟ್ ಐ ವಿಲ್ ಕಾನ್ಸಂಟ್ರೇಟ್ ಆನ್ ದ ಫ್ಯಾಮಿಲಿ. ಫ್ಯಾಮಿಲಿಯಲ್ಲಿ ಆಗ್ತಕ್ಕಂಥ ಫೈಟ್ಸ್ ಗಳು ಅದಾದ್ಮೇಲೆ ದೆನ್ ಐ ವಿಲ್ ಕಾನ್ಸಂಟ್ರೇಟ್ ಆನ್ ದ ಸೊಸೈಟಿ. ಸೊಸೈಟಿಯಲ್ಲಿ ಆಗ್ತಕ್ಕಂಥ ಫೈಟ್ಸ್ ಗಳು ಇದಾದ್ಮೇಲೆ ಬರ್ತದ ಎಕ್ಸಿಸ್ಟೆನ್ಸ್ ಅಲ್ಲಿ ಆಗ್ತಕ್ಕಂಥ ಫೈಟ್ಗಳು. ಎಕ್ಸಿಸ್ಟೆನ್ಸ್ ಅಂತಂದ್ರೆ ನಾವು ಇದನ್ನ ಬೇಕಾದ್ರೆ ನೇಚರ್ ಅಂತ ಅನ್ಬೋದು. ನೇಚರ್ ಅಲ್ಲೂ ಕೂಡ ಫೈಟ್ ಇದೆ ರೀ, ಇದೆ ಇಲ್ವೋ? ಒಂದ್ ಕಡೆ ಬಿಸಿಲು ಜಾಸ್ತಿ ಆಯ್ತು, ಹೌದಾ? ಅಲ್ಲಿ ಬರಗಾಲ ಆಯ್ತು, ಮಳೆ ಜಾಸ್ತಿ ಆಯ್ತು, ಫ್ಲಡ್ ಆಯ್ತು. ಯಾಕೆ? ಇಕೋಸಿಸ್ಟಮ್ ಅಥವಾ ನೇಚರ್ ಕೂಡ ಒಂದು ಸಹಬಾಳ್ವೆ ಹಾರ್ಮನಿಯಲ್ಲಿಲ್ಲ. ಅಲ್ಲಿಯೂ ಕೂಡ ಅರ್ಥಕ್ವೇಕ್ಸ್ ಆಗ್ತಾ ಇದಾವೆ, ಸುನಾಮಿಗಳೆಲ್ಲ ಬರ್ತಾ ಇದಾವೆ. ಹಾಗಾದ್ರೆ ನೇಚರ್ ಕೂಡ ಕೆಲವು ಕಡೆ ಜಗಳಾಡ್ತಾ ಇದೆ, ಹಂಗೆ ಸೊಸೈಟಿನೂ ಜಗಳಾಡ್ತಾ ಇದೆ, ಫ್ಯಾಮಿಲಿ ಕೂಡ ಜಗಳಾಡ್ತಾ ಇದೆ. ಹಾಗಾದ್ರೆ ನನ್ನಲ್ಲಿನೂ ಕೂಡ, ನನ್ನ ಮನಸ್ಥಿತಿಯಲ್ಲಿನೂ ಕೂಡ ಜಗಳಾಡ್ತಾ ಇದೆ. ಪ್ಲಸ್ ಈ 4 ಲೆವೆಲ್ ಆಯ್ತು. ಓಕೆ, ಪಾಸ್ಟ್ ಅಲ್ಲಿ ಹೋಗಿ. ಪಾಸ್ಟ್ ಅಲ್ಲಿ ಹೋದ್ರೆ ನೀವು ಪಾಸ್ಟ್ ಅಲ್ಲಿ ಯಾವುದೇ ಶತಮಾನಗಳನ್ನು ತಗೊಳ್ರಿ, 1ನೇ ಶತಮಾನ, ಬಿಫೋರ್ ಕ್ರಿಸ್ಟ್, ಆಫ್ಟರ್ ಕ್ರೈಸ್ಟ್, ಯಾವಾಗಾದ್ರೂ ತಗೊಳ್ರಿ, ಜಗಳಗಳು ಎಲ್ಲಾ ಕಡೆ ಕಾಣ್ತಿದಾವ. ಫ್ಯೂಚರ್ ಅಲ್ಲಿ ತಗೊಳ್ರಿ, ಈ ಸೈಫೈ ಫಿಲ್ಮ್ಸ್ ಅಂತ ಬಂದಿದಾವಲ್ಲ, ಇಷ್ಟು ಜನ ಸೈಂಟಿಸ್ಟ್ ಇದಾರೆ, ಇಷ್ಟು ಜನ ನೋಬೆಲ್ ಲಾರೆಟ್ಸ್ ಇದಾರ, ಇಷ್ಟು ಡೆವಲಪ್ ಆಗಿದೆ. ಒಂದಾದ್ರೂ ಸೈಫೈ ಫಿಲ್ಮ್ ಒಳಗಡೆ ಫೈಟ್ ಇಲ್ಲದ ಫಿಲ್ಮ್ ನೋಡಿದಿರಿ? ತಂತ್ರಜ್ಞಾನ ಇಷ್ಟೆಲ್ಲ ಓಪನ್ ಅಪ್ ಆಗಿದೆ, ಕೈಯಲ್ಲಿ ಕೈ ಬೆರಳಲ್ಲೇ ಎಲ್ಲ ಅದ. ಯಾಕೆ ಒಬ್ಬರಲ್ಲೇ ಆದ್ರೂ ಕನಸಿಲ್ಲ? ಒಂದು ಫಿಲ್ಮ್ ನಲ್ಲಿ ಆದ್ರೂ ಬೆಳಗ್ಗೆ ಹೋಗ್ತೀರಿ, ಫಿಲ್ಮ್ ನೋಡ್ತೀರಿ, ಓಕೆ, ಒಂದು ಫೈಟೇ ಇಲ್ಲ. ಹಕ್ಕಿಗಳು ಹಾರ್ತಾ ಇದಾವೆ, ಪಕ್ಷಿಗಳು ಹಾಡ್ತಾ ಇದಾವೆ, ದನಕರಗಳಿದಾವೆ, ಹುಲಿ ಸಿಂಹಗಳಿದಾವೆ, ಪ್ರತಿಯೊಂದು ಇದಾವೆ. 3 ತಾಸು ಈ ರೀತಿ ಪಿಕ್ಚರ್ ನೋಡ್ ಬರ್ಬೇಕು ನಾವು. ಯಾಕೆ ಆಗ್ತಾ ಇಲ್ಲ? ಬಿಕಾಸ್ ಫಸ್ಟ್ ಲೆವೆಲ್ ಅಲ್ಲಿ ನಮ್ಮಲ್ಲಿ ಈ ಹಾರ್ಮನಿಯನ್ನ ಡೆವಲಪ್ ಮಾಡಕ್ ಆಗ್ತಿಲ್ಲ. ಓಕೆ, ಇದು ಒಂದು ಕಲ್ತ್ಕೊಂಡ್ವಿ. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ಎಲ್ಲ ಪೇರೆಂಟ್ಸ್ ಗಳಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಂತಂದ್ರೆ, ಭೂಮಿಯ ಮೇಲೆ ಇರ್ತಕ್ಕಂಥ ಯಾವುದೇ ಪ್ರಾಣಿಗಳಿರ್ಬೋದು, ಯಾವುದೇ ಸ್ಪೀಸೀಸ್ ಇರ್ಬೋದು, ಕಲಿಕೆ ಅನ್ನುವುದು ಕೇವಲ ನೋಡಿ ಮಾತ್ರ ಆಗ್ತದ, ಕೇವಲ ನೋಡಿದ್ರೆ ಮಾತ್ರ ಆಗ್ತದ. ನೀವು ಇನ್ನೊಬ್ರನ್ನ ಯಾರನ್ನಾದ್ರೂ ಬದಲಾವಣೆ ಮಾಡ್ಬೇಕಿತ್ತು, ಮಕ್ಕಳನ್ನ ಬದಲಾವಣೆ ಮಾಡ್ಬೇಕಿತ್ತು, ಸೊಸೈಟಿಯನ್ನ ಅಥವಾ ಬೇರೆಯವರನ್ನ ಬದಲಾವಣೆ ಮಾಡ್ಬೇಕಿತ್ತಂದ್ರ ಕೇವಲ ತೋರಿಸಿ ಮಾತ್ರ ಬದಲಾವಣೆ ಮಾಡಿಸ್ಬೋದು. ನಾನು ಬದಲಾವಣೆ ಆದಾಗ ಮಾತ್ರ ಅವ್ರು ಬದಲಾವಣೆ ಆಗ್ತಾರ. ಹಂಗಾರೆ ಸ್ಟಾರ್ಟಿಂಗ್ ಎಲ್ಲಿ ಇರ್ತದ ಅಂದ್ರೆ ಇದು ಸೆಲ್ಫ್ ಇಂದ ಸ್ಟಾರ್ಟ್ ಆಗ್ತದ. ನಾನ್ ಸಂಪೂರ್ಣ ಬದಲಾವಣೆ ಆದಾಗ, ಫಸ್ಟ್ ಬದಲಾವಣೆ ಆಗೋದು ಜಗತ್ತಲ್ಲಿ ಅಂತಂದ್ರೆ ನಿಮ್ಮ ಫ್ಯಾಮಿಲಿ
ಬಹಳ ಕ್ಲೋಸ್ ಇರ್ತಕ್ಕಂಥ ರಿಲೇಷನ್ಸ್ಗಳೇನಿರ್ತಾವಲ್ಲ ಅವ್ರು ಬದಲಾವಣೆ ಆಗ್ತಾರೆ. ಹಾಗೇ ತರ ಅದಾದ್ಮೇಲೆ ನಿಮ್ಮ ಮನಿ ಪಕ್ಕದವರು ಅಂದ್ರೆ ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಫ್ಯಾಮಿಲಿಗಳು ಅವುಗಳು ಬದಲಾವಣೆ ಆಗ್ತಾವ. ಅದಾದ್ಮೇಲೆ ಸೊಸೈಟಿ ಆಗ್ತದ, ಅದಾದ್ಮೇಲೆ ಎಕ್ಸಿಸ್ಟೆನ್ಸ್ ಆಗ್ತದೆ. ಓಕೆನಾ? ನಮ್ಮ ಒಂದು ಮೈಂಡ್ ಸೆಟ್ ಎಲ್ಲರಿಗೊಂದು ಈಗಿನ ಒಂದು ಮೈಂಡ್ ಸೆಟ್ ನಾನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ತಿರ್ಬೇಕಾದ್ರೆ ಎಲ್ಲರಲ್ಲಿ ಪೇಷನ್ಸ್ ಯಾಕಿಲ್ಲ ಅಂತೇಳಿ ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ಬಟ್ ಎಲ್ಲರಲ್ಲಿ ಪೇಷನ್ಸ್ ಯಾಕಿಲ್ಲ ಅಂತಂದ್ರೆ ನಮ್ಮ ಈ ಮೂವೀಸ್ ಗಳೇನಿದಾವಲ್ಲ 3 hours ಅಲ್ಲಿ 100 years ಅಂತ ತೋರಿಸ್ತಾರೆ ಅವ್ರು. 3 hours ಅಲ್ಲಿ ಏನ್ ಮಾಡ್ಬಿಡ್ತಾರೆ, 100 years ಅಂತ ತೋರಿಸ್ತಾರೆ. ಆ ವ್ಯಕ್ತಿ ಬೆಳಿತಾನೆ, ಬೆಳಿತಾನೆ, ಒಂದೇನೋ ಸಾಧನೆ ಮಾಡ್ತಾನೆ. ಒಂದ್ ಹಾಡಲ್ಲಿ ಅವನ್ನೆಲ್ಲ ಸಾಧನೆಗಳನ್ನು ತೋರಿಸ್ತಾರೆ, ಇನ್ನೊಂದು ಹಾಡಲ್ಲಿ ಅವ್ನ್ ಫೈಟ್ ತೋರಿಸ್ತಾರೆ, ಇನ್ನೊಂದು ಹಾಡಲ್ಲಿ ಅವ್ನ್ ಗ್ರೇಟ್ ಆಗ್ತಾನೆ, ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ಮೇಲೆ ಅವ್ರು ರಿಟೈರ್ಡ್ ಆಗ್ತಾನೆ, ಅವ್ನಿಗೆಲ್ಲರೂ ನೊಬೆಲ್ ಪ್ರೈಸ್ ಕೊಟ್ಟು ಅಥವಾ ಏನೋ ಒಂದ್ ಮಾಡಿ ಮುಗಿಸಿ ಬಿಡ್ತಾರೆ. ಈಗ ಸ್ಟೂಡೆಂಟ್ ಹೊರಗೆ ಬಂದ ತಕ್ಷಣ ಯೋಚನೆ ಮಾಡ್ತಾನೆ, ನಾನು ಒಂದು ದಿನದೊಳಗ ಅಥವಾ 2 ದಿನದೊಳಗ ಅಥವಾ ನಾ ಈ ಸದ್ಯ ಬಿಸ್ನೆಸ್ ಮಾಡ್ತಾ ಇದ್ದೀನಿ, 100% ರೆಡಿ ಆಗ್ಬೇಕು, ನಾಳೆ ನಾಡದಲ್ಲಿ ನನಗೆ ಎಲ್ಲಾ ರೀತಿ ಪುರಸ್ಕಾರಗಳು ಬರ್ಬೇಕು. ಓಕೆ, ಈ ರೀತಿ ಫಾಸ್ಟ್ ಮೈಂಡೆಡ್ ಇರೋದ್ರಿಂದ ನಮ್ಗೆ ಏನಾಗ್ತಿದೆ ಅಂತಂದ್ರೆ ರಿಯಾಲಿಟಿ ಅರ್ಥ ಆಗ್ತಿಲ್ಲ. ರಿಯಾಲಿಟಿ ಅರ್ಥ ಆಗ್ತಿಲ್ಲ ಅಂದ್ರೆ ಡೆವಲಪ್ಮೆಂಟ್ ಹೆಂಗ ಸ್ಲೋ ಆಗಿ ಆಗ್ತದ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ಅದನ್ನ ನಾವು ಸರಿಯಾಗಿ ತಿಳ್ಕೊಳ್ಳೋದು. ಓಕೆನಾ? ನೆಕ್ಸ್ಟ್ ಇದಾದ್ಮೇಲೆ ಫ್ಯಾಮಿಲಿ ಬರೋದು, ಫ್ಯಾಮಿಲಿ ಆದ್ಮೇಲೆ ಸೊಸೈಟಿ, ಎಕ್ಸಿಸ್ಟೆನ್ಸ್ ಇವನ್ನೆಲ್ಲ ನೋಡೋಣ. ನಾವು ಈ ಸೀರೀಸ್ ಏನ್ ಮಾಡ್ತಿದೀವಲ್ಲ, ಹ್ಯೂಮನ್ ಆಸ್ಪಿರೇಷನ್ ಅಂತ ಹೇಳಿ ಒಂದು ಸೀರೀಸ್ ಮಾಡ್ತಿದೀವಲ್ಲ, ಐ ಥಿಂಕ್ 4 to 5 weeks ನಾ ತಗೊಳ್ಬಹುದು. ಒಂದೊಂದನ್ನ ಕರೆಕ್ಟ್ ಆಗಿ ಹೇಳ್ತಾ ಹೋಗ್ತೀನಿ. ಒಂದು ಸೆಲ್ಫ್ ಅಲ್ಲಿ ಯಾವ ರೀತಿ ಫೈಟ್ಸ್ ಗಳಿದಾವ, ಯಾವ ರೀತಿ ಕಾನ್ಸಂಟ್ರೇಟ್ ಮಾಡ್ಬೇಕು, ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಫೈಟ್ಸ್ ಗಳಾವು, ಸೊಸೈಟಿಯಲ್ಲಿ ಇರ್ತಕ್ಕಂಥ ಫೈಟ್ಸ್ ಗಳಾವು, ಎಕ್ಸಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಫೈಟ್ಸ್ ಗಳಾವು, ಅವುಗಳನ್ನೆಲ್ಲವನ್ನ ಹೆಂಗ್ ಶಾಂತ ಮಾಡ್ಬೇಕು, ನನ್ನಷ್ಟಕ್ಕೆ ನಾನು ಹೆಂಗ್ ಡೆವಲಪ್ ಆಗ್ಬೇಕು ಅನ್ನೋದನ್ನ ಒಂದು 4 to 5 weeks ತಗೊಂಡು ನಾನು ನಿಮ್ಗೆ ಹೇಳ್ತೀನಿ. ಬಟ್ ನಿಮ್ಮ ಮನಸ್ಸಲ್ಲಿ ಇರ್ಲಿ, ಇದು 4 to 5 weeks ಅಲ್ಲಿ ಇದೊಂಥರ ಮೂವಿ ಅಲ್ಲಲ್ಲ. 4 to 5 weeks ಅಲ್ಲಿ ಕನ್ವರ್ಟ್ ಆಗೋದಲ್ಲ. ನಮ್ಮ ಗುರುಗಳು ನಮ್ಗೆ ಹೇಳ್ತಾ ಇದ್ರು, ಸೆಲ್ಫ್ ಡೆವಲಪ್ಮೆಂಟ್ಗೆ ನಿನ್ನ ಜೀವನದ 10 ವರ್ಷವನ್ನ ಮುಡುಪಾಗಿಡು ಅಂತ ಹೇಳಿದ್ರು ನಮ್ಗೆ. 10 ವರ್ಷದ ತನಕ ನೀನ್ ಬಾಯೇ ಬಿಡಬೇಡ, ಬಾಯಿ ತೆಗೆದು ಇನ್ನೊಬ್ರಿಗೆ ಹೇಳಲೇಬೇಡ. ಯಾಕ್ರಿ ನೀವು ಇಷ್ಟು ಸಂಭಾಯ್ತ ಆಗಿರಿ, ಯಾಕ್ರಿ ಇಷ್ಟು ಸೈಲೆಂಟ್ ಆಗಿದ್ರಿ, ಇಷ್ಟು ಚಲೋ ಆಗಿದ್ರಿ, ಒಳ್ಳೆಯವರಾಗಿದ್ರಿ, ನಿಮ್ಗೆ ಯಾರು ಹಿಂಗೆಲ್ಲ ಮಾಡಿದಾರ ಅಂತ ಕೇಳಿದ್ರಿ ಹೇಳತ್ತೇನೆ ಹೋಗ್ಬೇಡ, ಬಾಯಿನೇ ತೆಗಿಬೇಡ. 10 years you practice the self harmony and after that there will be a magical growth in the family and society. Do you know exponential growth? ಎಕ್ಸ್ಪೋನೆನ್ಷಿಯಲ್ ಅಂತಂದ್ರೆ ಅದು ಹಿಂಗ್ ಹೋಗ್ತದೆ. ಇನಿಷಿಯಲಿ ಗ್ರೋತ್ ಆಗಂಗೆ ಇಲ್ಲ. ನೋಡ್ರಿ, ಇಷ್ಟು ಟೈಮ್ ಸ್ಪೆಂಡ್ ಮಾಡಿದೆ ನಾನು. ಓಕೆ, ಇಫ್ ಐ ಕನ್ಸಿಡರ್ ದಿಸ್ ಆಸ್ ಅ ಟೈಮ್, ಭಾಳ ಡೀಪ್ ಆಗಿ ಹೋಗೋ ಅವಶ್ಯಕತೆ ಇಲ್ಲ, ಜಸ್ಟ್ ಕಾನ್ಸಂಟ್ರೇಟ್ ಹಿಯರ್. ನಾ ಟೈಮ್ ಕಾನ್ಸಂಟ್ರೇಟ್ ಮಾಡಿದ್ರೆ ಏನಾಗ್ತದ, ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡಿದ್ದೀನಿ ಬಟ್ ಕಡಿಮೆ ಗ್ರೋತ್ ಆಗಿದೆ. ದಟ್ಸ್ ವೈ ಸೆಲ್ಫ್ ಡೆವಲಪ್ಮೆಂಟ್ ಗೆ ಜಾಸ್ತಿ ಟೈಮ್ ತಗೊಂಡ್ರು ಕೂಡ, ಕಡಿಮೆ ಗ್ರೋತ್ ಆದ್ರೂ ಕೂಡ ಇಟ್ ಇಸ್ ಅ ವೆರಿ ಗುಡ್ ಗ್ರೋತ್. ಅದಾದ್ಮೇಲೆ ವಿ ವಿಲ್ ಕಾನ್ಸಂಟ್ರೇಟ್ ಅಂತ ಫ್ಯಾಮಿಲಿ, ಸೊಸೈಟಿ ಅಂಡ್ ಎಕ್ಸಿಸ್ಟೆನ್ಸ್. ನಾ ಪ್ರತಿ ವಾರ ಒಂದೊಂದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಬರ್ತೀನಿ. ಅದಾದ್ಮೇಲೆ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಹೋಗೋಣ. ಓಕೆ, ಫಸ್ಟ್ ನಾನು ನಿಮಗೊಂದು ಟಾಸ್ಕ್ ಕೊಡ್ತೀನಿ, ಇಮ್ಯಾಜಿನೇಷನ್ ಮಾಡ್ತಾ ಹೋಗ್ರಿ. ನಿಮ್ಮಷ್ಟಕ್ಕೆ ನೀವು ಇಮ್ಯಾಜಿನ್ ಮಾಡ್ಕೊಳ್ರಿ. ಹೆಂಗಂತಂದ್ರೆ, ಈಗ ಒಬ್ಬ ವ್ಯಕ್ತಿಗೆ ನಾನು ಕೇಳ್ತೀನಿ, ನಿನ್ಗೆ ಏನ್ ಬೇಕಪ್ಪ ಅಂತ ನಾ ಕೇಳ್ತೀನಿ. ನಿಮ್ಗೆ ಜೀವನದೊಳಗಡೆ ಏನ್ ಬೇಕು ಅಂತಂದ್ರೆ ಆ ವ್ಯಕ್ತಿ ಹೇಳ್ಬೋದು, ಅಥವಾ ನೀವಾದ್ರೂ ಹೇಳ್ಬೋದು, ಏನಿಲ್ರಿ ಆರಾಮ್ ಇರ್ಬೇಕು, ನಾವು ಜೀವನದೊಳಗೆ ಒಟ್ಟು ಆರಾಮ್ ಇರ್ಬೇಕು, ಸಾಕಾಗೈತ. ಓಕೆ, ರೈಟ್. ಹಾಗಾದ್ರೆ ಒಬ್ಬ ವ್ಯಕ್ತಿಗೆ ನಾ ಏನ್ ಕೇಳ್ತೀನಿ ಅಂತಂದ್ರೆ, ನೋಡು, ನಿನಗ ನಾನು ದಿನಕ್ಕೆ 3 ಹೊತ್ತು ಊಟ ಕೊಡ್ತೀನಿ, ಮತ್ತೆ ಎಷ್ಟು ಬಟ್ಟೆಗಳು ಬೇಕಲ್ಲ ಆ ಎಲ್ಲಾ ಬಟ್ಟೆಗಳನ್ನು ಕೊಡ್ತೀನಿ, ಯಾವ ಡಿಸೈನ್, ಯಾವ ವೆರೈಟಿ ಬೇಕಲ್ಲ ಅದನ್ನ ಕೊಡ್ತೀನಿ. ಪ್ಲಸ್ ನಿನಗೆ ಎಷ್ಟು ಯಾವ ರೀತಿ ಎಂಟರ್ಟೈನ್ಮೆಂಟ್ ಬೇಕಲ್ಲ ಅದು ಎಲ್ಲಾ ರೀತಿ ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ಬಟ್ ನಿನಗೆ ಏನೆಲ್ಲ ಸೌಕರ್ಯಗಳಿದಾವಲ್ಲ ಅವೆಲ್ಲವನ್ನು ಕೊಡ್ತೀನಿ. ಬಟ್ ಕಂಡೀಷನ್ ಏನಂದ್ರೆ, ನಿನ್ನನ್ನ ಒಂದು ರೂಮ್ ಅಲ್ಲಿ ಇಡ್ಲಾಗ್ತದ, ಅಥವಾ ನಿನ್ನನ್ನು ಸಿಂಗಲ್ ಆಗಿ ಇರಿಸಲಾಗ್ತದ. ಈ ಜೀವನದೊಳಗೆ ಒಬ್ಬನೇ ಇರ್ಬೇಕು. ಮೂವಿ ನೋಡ್ತೀಯಾ, ನಾನು ನಿನ್ನ ಒಂದು ಥಿಯೇಟರ್ ಬುಕ್ ಮಾಡ್ತೀನಿ, ಆ ಥಿಯೇಟರ್ ಅಲ್ಲಿ ಹೋಗ್ಬಿಟ್ಟು ಒಬ್ಬನೇ ನೋಡ್ಬೇಕು ಮೂವಿ. ಟ್ರಿಪ್ ಹೋಗ್ತೀಯಾ, ಓಕೆ, ಒಂದು ಫ್ಲೈಟ್ ಬುಕ್ ಮಾಡ್ತೀನಿ, ಆ ಫ್ಲೈಟ್ ಅಲ್ಲಿ ನೀವು ಒಬ್ಬನೇ ಅಡ್ಡಾಡ್ಬೇಕು. ಓಕೆ, ಜಾತ್ರೆ ನೋಡ್ಬೇಕಾ, ಓಕೆ, ನಿನಗೋಸ್ಕರ ತೇರುಗಳನ್ನು ಎಳಿಲಾಗ್ತದ, ನಿನ್ ಪಕ್ಕಕ್ಕೆ ಯಾರು ಇರಂಗಿಲ್ಲ. ಊಟ ಬೇಕಾ, ನಿನ್ ಏನ್ ಬೇಕು ಎಲ್ಲವನ್ನು ಕೊಡ್ತೀನಿ. ಈ ರೀತಿ ನಾನು ನಿನ್ನ ಜೀವನದ ರೆಸ್ಪಾನ್ಸಿಬಿಲಿಟಿನ ತಗೊಳ್ತೀನಿ. ಓಕೆ, ಇಸ್ ಇಟ್ ಡೈಜೆಸ್ಟಿಬಲ್, ಇಸ್ ಇಟ್ ಓಕೆ? ಆ ವ್ಯಕ್ತಿ ಏನ್ ಅನ್ಬೋದು? ಎಸ್ ಅನ್ಬೋದಾ? ಅಥವಾ ನೀವೇ ಆ ಪೊಸಿಷನ್ ಅಲ್ಲಿ ಇದ್ದಿದ್ರೆ ಈ ರೀತಿ ಎಲ್ಲ ಸೌಕರ್ಯಗಳನ್ನು ಕೊಟ್ಟರು ಕೂಡ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದಾ? ಆಗಂಗಿಲ್ಲ. ಬಿಕಾಸ್ ಈಗ ಅನಿಸ್ಬೋದು, ಚಿಕ್ಕ ವಯಸ್ಸಿನವರು ಅಥವಾ ಯಂಗ್ಸ್ಟರ್ಸ್ ಕೇಳಿದಾಗ, ಸರ್ ಇಷ್ಟೆಲ್ಲ ಕೊಡ್ತೀರ ಅಂದ್ಮೇಲೆ ಮುಗಿತಲ್ರಿ, ನಮ್ಗೇನ್ ಬೇಕಾಗೈತಿ, ಜೀವನದೊಳಗೆ ಹುಟ್ಟಿದ್ದೆ ಅದ್ರ ಸಲುವಾಗಿ, ಆಯ್ತ್ರಿ ಕೊಟ್ಬಿಡ್ರಿ ಸಾಕು ಅಂತ ಹೇಳ್ಬೋದು. ಬಟ್ ಅದು 1 ತಿಂಗಳ 2 ತಿಂಗಳ ಆದ್ಮೇಲೆ ಬೇಜಾರಾಗುತ್ತೆ.
ಬೇಜಾರಾಗ್ತದ, ನಮ್ಗೆ ಇನ್ನೊಂದ್ ಬೇರೆ ಏನೋ ಬೇಕಾಗ್ತದೆ. ಓಕೆ, ಮೀನ್ಸ್ ಫಸ್ಟ್ ಥಿಂಗ್ ಏನಂತಂದ್ರೆ ನಾನು ನಿಮ್ಗೆ ಏನೂ ಕೊಟ್ಟಿದ್ದಿಲ್ಲ ಅಂದ್ರೆ ಯು ವಾಂಟ್ ಸಮಥಿಂಗ್. ನೀವೀಗ ಉಪವಾಸ ಇದ್ದೀರಿ, ಹೊಟ್ಟೆಯಲ್ಲಿ ಏನೂ ಇಲ್ಲ ಅಂತಂದ್ರೆ ದೆನ್ ಐ ವಿಲ್ ಟೆಲ್ ಯು ದಟ್, ಅವಾಗ ನಿಮ್ಗೆ ಏನ್ ಬೇಕಂದ್ರ ಸರ್ ಊಟ ಕೊಡ್ರಿ ಸಾಕು, ಮತ್ತೇನು ಬೇಡ ನನಗೆ. ಓಕೆ, 3 ಹೊತ್ತು ಊಟ ಹಾಕ್ರಿ ಸಾಕು, ನಾನು ನಿಮ್ಮ ಸೇವೆ ಮಾಡ್ಕೊಂತ ತಿದ್ದು ಬಿಡ್ತೀನಿ. ಇದು ಫಸ್ಟ್ ಡೈಲಾಗ್ ಬರ್ತದ. ಓಕೆ, ಊಟ ಆಯ್ತು, ಈಗ 3 ಹೊತ್ತು ಊಟ ಆಯ್ತು, ಅದಾದ್ಮೇಲೆ ಬಟ್ಟೆ ಕೊಡ್ರಿ, ಮನೆ ಕೊಡ್ರಿ, ಎಲ್ಲ ಕೊಡ್ರಿ. ಓಕೆ, ಅವ್ನ್ ಕೇಳ್ತಕ್ಕಂತ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಏನಂತಂದ್ರೆ ಅವನಿಗೆ ಫಿಸಿಕಲ್ ಫೆಸಿಲಿಟಿ ಬೇಕು. ಫಿಸಿಕಲ್ ಫೆಸಿಲಿಟಿ ಬೇಕು. ಈಗ ಏನ್ ಟಾಕ್ ಕೊಡ್ತಾ ಇದೀನಲ್ಲ, ಈ ಟಾಕ್ ಅನ್ನ ನೀವು ಯಾವ ಲೆವೆಲ್ ಅದ್ರಲ್ಲಾದ್ರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ನೀವು ಇಡೀ ಜಗತ್ತನ್ನ ಮೇಂಟೈನ್ ಮಾಡ್ತಕ್ಕಂತ, ಯಾವುದು ದೇಶವನ್ನ ಮೇಂಟೈನ್ ಮಾಡ್ತಕ್ಕಂಥ ಪ್ರಧಾನಮಂತ್ರಿ ಇದ್ರೂ ಇದೇ ಟಾಪಿಕ್, ನಿಮ್ಮ ಮನಿಯನ್ನ ಮೇಂಟೈನ್ ಮಾಡೋರಿದ್ರು ಇದೇ ಟಾಪಿಕ್. ಹ್ಯೂಮನ್ಸ್ಗೆ ಫಸ್ಟ್ ಏನ್ ಬೇಕಂತಂದ್ರ ಬೇಸಿಕ್ ಫೆಸಿಲಿಟೀಸ್ ಬೇಕು, ಫಿಸಿಕಲ್ ಫೆಸಿಲಿಟೀಸ್ ಬೇಕು. ಫಿಸಿಕಲ್ ಫೆಸಿಲಿಟೀಸ್, ಅದಕ್ಕೆ ನಾವು ಇದ್ರೊಳಗೆ ಸ್ಪಿರಿಚುವಲ್ ಅನ್ನು ಕೂಡ ಮರಾಠಿಯಲ್ಲಿ ಒಂದು ಪ್ರವರ್ಬ್ ಅದ, ಏನದು, ಪಹಲೆ ಪೇಟ್ ಹೋಬಾ ಬಾದ್ ಮೇ ವಿಟ್ ಹೋಬಾ ಅಂತ. ಅಂದ್ರೆ ಫಸ್ಟ್ ಹೊಟ್ಟೆ ಪೂಜೆ, ಅದಾದ್ಮೇಲೆ ದೇವರ ಪೂಜೆ. ಅಂದ್ರೆ ಫಸ್ಟ್ ಏನ್ ಮಾಡ್ಕೋ ಫಿಸಿಕಲ್ ಫೆಸಿಲಿಟಿ. ಓಕೆ, ಫಿಸಿಕಲ್ ಫೆಸಿಲಿಟಿ ಈಸ್ ಅಲೋನ್ ಸಫಿಶಿಯಂಟ್ ಫಾರ್ ದ ಲಿವಿಂಗ್ ಬಿಂಗ್ ಲೈಫ್. ಫಿಸಿಕಲ್ ಫೆಸಿಲಿಟಿ ಅಷ್ಟೇ ಸಾಕ? ಅಷ್ಟನ್ನೇ ನಿಮ್ಗ ಅನ್ಲಿಮಿಟೆಡ್ ಕೊಟ್ರ ಸ್ಯಾಟಿಸ್ಫೈ ಆಗ್ತದ? ಆಗಂಗಿಲ್ಲ. ಅವಾಗ ನೆಕ್ಸ್ಟ್ ಬರ್ತದ, ಇಲ್ಲ ಸರ್ ನೀವೇನೋ ಮೂವಿಗೆ ಹೋಗ್ರಿ ಅಂತ ಹೇಳಿದ್ರಿ, ನನಗೋಸ್ಕರ ಥಿಯೇಟರ್ ಬುಕ್ ಮಾಡ್ತೀನಿ ಅಂತ ಹೇಳಿದ್ರಿ, ಬಟ್ ನನ್ನ ಪಕ್ಕಕ್ಕೆ ಯಾರು ಇಲ್ಲ ಅಂದ್ರೆ ನಾ ಏನ್ ಮಾಡ್ಲಿ? ಓಕೆ, ನನಗೊಬ್ರ ಜೊತೆ ಬೇಕು, ಅದಕ್ಕೆ ರಿಲೇಷನ್ ಅಂತ ಹೇಳ್ತೀವಿ. ಓಕೆ, ಹಾಡ್ಲಿಕ್ಕೆ, ಹಂಚ್ಕೊಳ್ಳಿಕ್ಕೆ, ಅಥವಾ ನನ್ನ ಹತ್ರ ಏನೋ ಫುಡ್ ಇದೆ, ಅಥವಾ ನನ್ನ ಹತ್ರ ಏನೋ ಸಾವುಕಾರ ಒಂಥರ ಏನೋ ಎಕ್ಸ್ಪೀರಿಯನ್ಸ್ಗಳಿದಾವೆ, ಅವುಗಳನ್ನೆಲ್ಲವನ್ನು ನಾ ಏನ್ ಮಾಡ್ಬೇಕು, ಶೇರ್ ಮಾಡ್ಬೇಕು. ಶೇರ್ ಮಾಡಿದ್ರೆ ಮಾತ್ರ ನನ್ನ ಲೈಫ್ ಒಂದ್ಸಲ ಏನೋ ಕಳೆ ಬಂದಂಗ ಆಗ್ತದ. ದಟ್ಸ್ ವೈ ಒಬ್ಬ ಮನುಷ್ಯನಿಗೆ ಕೇವಲ ಒಂದು ರೂಮ್ ಅಲ್ಲಿ ಇದನ್ನೆಲ್ಲ ಹಾಕಿ ಕೊಟ್ರೆ ಒಂದ್ ಸ್ವಲ್ಪ ದಿನ ಆರಾಮ್ ಇರ್ಬೋದು. ಅದಾದ್ಮೇಲೆ ಅವ್ನ್ ಕೇಳ್ತಾನ, ಇಲ್ಲ ಐ ಆಮ್ ಮಿಸ್ಸಿಂಗ್ ಸಮಥಿಂಗ್, ಐ ವಾಂಟ್ ಸಮಥಿಂಗ್ ಅಂತ ಕೇಳ್ತಾನ. ದೆನ್ ಅವನಿಗೆ ರಿಯಲೈಸೇಷನ್ ಆಗ್ತದ, ಅಥವಾ ನಾವು ರಿಯಲೈಸೇಷನ್ ಮಾಡೋಣ, ದೆನ್ ವಿ ವಿಲ್ ಗಿವ್ ಹಿಮ್ ರಿಲೇಷನ್ಸ್. ರಿಲೇಷನ್ಸ್ ಯಾವುದು ಅಂತಂದ್ರೆ ಅದು ಈ ಬ್ಲಡ್ ಅಂತಾನೆ ತಿಳ್ಕೊಳ್ಬೇಡ್ರಿ, ಬಟ್ ಅವನಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಅದರ್ ಹ್ಯೂಮನ್ ಬೀಯಿಂಗ್ಸ್, ಅದರ್ ಕಾನ್ಶಿಯಸ್ನೆಸ್ ಹಿ ವಾಂಟ್. ಅಟ್ ಲೀಸ್ಟ್ ಒಂದು ಪೆಟ್ ಆದ್ರೂ ಕೊಡ್ರಿ ಆಟ ಆಡ್ಲಿಕ್ಕೆ ಅಂತ ಹೇಳ್ತಾನೆ ಅವನು. ಒಬ್ಬನೇ ರೂಮಲ್ಲಿ ಇದ್ದ ಅಂದ್ರ ನನಗೆ ಇನ್ನೊಬ್ರು ಬೇಕಾಗಿಲ್ಲ, ಅಟ್ ಲೀಸ್ಟ್ ಒಂದು ಪೆಟ್ ಆದ್ರೂ ಕೊಡ್ರಿ, ಒಂದು ನಾಯಿ, ಒಂದು ಬೆಕ್ಕು, ಒಂದು ಆಕಳು, ಹಸು, ಯಾವ್ದಾದ್ರು ಒಂದು ಕೊಡ್ರಿ ನನ್ನ ಜೊತೆಗೆ, ಕಾನ್ಶಿಯಸ್ನೆಸ್. ಅವನು ಶೇರ್ ಮಾಡ್ಬೇಕಂತ. ಓಕೆಪಾ, ಕೊಟ್ಟಿದ್ದೀನ ಈಗ. ಹಾಗಾದ್ರೆ ಅವನಿಗೆ ರಿಲೇಷನ್ಸ್ ಗಳನ್ನು ಕೊಟ್ಟಿದ್ದೀನಿ. ಎಷ್ಟೋ ಫ್ಯಾಮಿಲಿ ಇದಾವಲ್ರಿ ಈ ಜಗತ್ತಲ್ಲಿ, ಕೇಳ್ತಿರ್ತೀವಿ ನೋಡ್ರಿ, ನಿಮ್ಮಲ್ಲಿ ಫಿಸಿಕಲ್ ಫೆಸಿಲಿಟಿ ಇದೆಯಾ, ಯಾಕೆ ದುಃಖ ಪಡ್ತಿದ್ರಿ ಅಂತ ನೀವು ಒಂದು XYZ ಅನ್ನ ಕೇಳಿ, X ಪರ್ಸನ್ ಅನ್ನ ಕೇಳೋಣ, ವೈ ಯು ಆರ್ ಸಫರಿಂಗ್. ಓಕೆ, ಫಸ್ಟ್ ಕ್ವಶನ್ ಏನು, ಡೂ ಯು ಹ್ಯಾವ್ ಎನಿ ಲ್ಯಾಕ್ ಆಫ್ ಫಿಸಿಕಲ್ ಫೆಸಿಲಿಟಿ ಇನ್ ಯುವರ್ ಲೈಫ್? ಅವ ಹೇಳ್ತಾನೆ, ಇಲ್ರಿ ಸರ್, 7 ಜನ್ಮಕ್ಕೆ ಆಗಷ್ಟು ಆಸ್ತಿ ಐತ್ರಿ ನಮ್ಮ ಮನಿಯೊಳಗ, ಕಾರ್ ಅದ ರೀ, ಬಂಗ್ಲೋ ಅದ, ಮನಿ ಅದ, ಬ್ಯಾಂಕ್ ಬ್ಯಾಲೆನ್ಸ್ ಅದ, ಎಲ್ಲ ಅದ ರೀ, ಆದ್ರೂ ಒಂಥರ ಸುಖ ಇಲ್ರಿ, ಹೌದಾ, ತೃಪ್ತಿ ಇಲ್ಲ ಮನ್ಸಲ್ಲಿ, ಒಂಥರ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಏನೋ ಕಳ್ಕೊಂಡಿನಿ ಅಂತ ಅನಿಸ್ತಾ ಇದ್ದ. ಓಕೆಪಾ, ಹಾಗಾದ್ರೆ ಅವನಲ್ಲಿ ಫಿಸಿಕಲ್ ಫೆಸಿಲಿಟಿ ಇದ, ಸಂಪೂರ್ಣವಾಗಿರ್ತಕ್ಕಂಥ ಫಿಸಿಕಲ್ ಫೆಸಿಲಿಟಿ ಅದ, 7 ಜನ್ಮಕ್ಕೆ ಆಗೋಷ್ಟು ಆಸ್ತಿ ಅದ, ಬಟ್ ಅವನಲ್ಲಿ ಖುಷಿ ಇಲ್ಲ. ಯಾಕಿಲ್ಲ? ಓಕೆ, ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತೀವಿ, ಯಾಕೆ ಮನೆಯಲ್ಲಿ ಯಾರಾದ್ರೂ ರಿಲೇಷನ್ಸ್ ಏನಾದ್ರು ಬ್ರೇಕಪ್ ಆಗಿದೆಯಾ? ಹೌದಾ, ನಿಮ್ಮ ಅಪ್ಪ ಅಮ್ಮ ಇದ್ರ? ಅಪ್ಪ ಅಮ್ಮ ಇದಾರ್ರಿ, ಅವರು ಚೆನ್ನಾಗಿದಾರ್ರಿ, ಮತ್ತೆ ಅಣ್ಣ ತಮ್ಮನೂ ಇದಾರ್ರಿ, ಮಕ್ಕಳು ಇದಾರ್ರಿ, ಎಲ್ಲಾ ರೀತಿಯಿಂದ ಸೌಕರ್ಯ ಇದಾವ, ನಮ್ಮ ಮನೆ ಸುತ್ತಮುತ್ತನೇ ಎಲ್ಲಾ ರಿಲೇಷನ್ಸ್ ಅದಾರ್ರಿ. ಬಟ್ ಆದ್ರೂ ಕೂಡ ಮನೆ ಒಳಗಡೆ ಜಗಳ ಅದಾವ, ಮನೆ ಒಳಗಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದ. ಹಾಗಾದ್ರೆ ವ್ಯಕ್ತಿನ ಏನ್ ಕೊಡ್ಬೇಕು? ಏನ್ ಕೊಟ್ಟಾಗ ಅವನಲ್ಲಿ ಒಂಥರ ಹಾರ್ಮನಿ ಡೆವಲಪ್ ಆಗ್ತದ? ಇದು ಬಹಳ 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 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಏನನ್ನ ಕೊಡ್ಬೇಕು ನಾವು ಅವನಿಗೆ, ಹೌದಲ್ವಾ? ಫಸ್ಟ್ ಯೋಚನೆ ಮಾಡೋದು, ಕೇಳಿದ್ದನ್ನೆಲ್ಲ ಕೊಡ್ರಿ, ಬಟ್ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಅವನಿಗೆ ಕೊಡ್ಬೇಕಾಗಿರ್ತಕ್ಕಂಥದ್ದು ರೈಟ್ ಅಂಡರ್ಸ್ಟ್ಯಾಂಡಿಂಗ್. ಇದು ಮಾರ್ಕೆಟ್ ಅಲ್ಲಿ 1 kg ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ರಿ ಅಂತ ತಗೊಂಡ್ಬರೋದಲ್ಲ. ಅವ್ನು ಏನ್ ಕೊಡ್ಬೇಕಾಗಿತ್ತು ನಾವೀಗ? ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ಬೇಕು. ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ವಾಟ್? ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ವಾಟ್ ಎವರ್ ಹಿ ಹ್ಯಾಸ್ ಆಲ್ರೆಡಿ. ತನ್ನ ಹತ್ರ ಏನದಲ್ಲ ಅದರದ ಸರಿಯಾದ ತಿಳುವಳಿಕೆಯನ್ನು ಕೊಡ್ಬೇಕು. ನೀವು ಫಸ್ಟ್ ಇದನ್ನ ಕೊಡ್ಬೇಕು, ಅದ ಆದ್ಮೇಲೆ ನೀವು ಏನಾದ್ರೂ ಅವನಿಗೆ ಕೊಡ್ರಿ, ಅವ ಶಾಂತಿ, ಸುಖ, ಪ್ರೀತಿ, ಆನಂದ, ದಯೆ, ಕರುಣೆ, ಪವಿತ್ರತೆ, ಸಹಾಯ, ಈ ಎಲ್ಲಾ ಗುಣಗಳಲ್ಲೂ ಕೂಡ ಅವನು ಇರ್ಲಿಕ್ಕೆ ಸಾಧ್ಯ. ಅದರ ಸಲುವಾಗಿ ಪ್ರಿಯಾರಿಟಿ ವಿ ಹ್ಯಾವ್ ಟು ಗಿವ್ ಇಟ್ ಫಾರ್ ರೈಟ್ ಅಂಡರ್ಸ್ಟ್ಯಾಂಡಿಂಗ್. ಮಕ್ಕಳಿಗೆ ಬೆಳೆಸ್ಬೇಕಾದ್ರೂ ಕೂಡ
ಫಿಸಿಕಲ್ ಫೆಸಿಲಿಟಿಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡ್ರಿ. ಮಗು ಕೇಳ್ತದ, ಮಗು ಫಸ್ಟ್ ಕೇಳೋದ ಫಿಸಿಕಲ್ ಫೆಸಿಲಿಟಿ, ರಿಲೇಷನ್ಸ್ ಕೇಳಂಗಿಲ್ಲ. ಈ ಸೀಕ್ವೆನ್ಸ್ ಹೆಂಗಾಗಿದೆ ಅಂತಂದ್ರೆ ಫಸ್ಟ್ ಕೇಳ್ತಕ್ಕಂಥದ್ದ ಮಗು ಫಿಸಿಕಲ್ ಫೆಸಿಲಿಟಿ. ಅಮ್ಮ ನನ್ನ ಮೊಬೈಲ್ ಕೊಡು, ಅಮ್ಮ ನನ್ನ ಸ್ಕೂಲ್ ಬ್ಯಾಗ್ ಕೊಡು, ನನಗೆ ಬೈಕ್ ಕೊಡ್ಸು, ಲ್ಯಾಪ್ಟಾಪ್ ಕೊಡ್ಸು, ಇವೇನಿವು ಫಿಸಿಕಲ್ ಫೆಸಿಲಿಟಿ. ಆಮೇಲೆ ನನಗೆ ಫುಡ್ ಕೊಡ್ಸು, ಪಾಪ್ಕಾರ್ನ್ ಕೊಡ್ಸು, ಕುರ್ಕುರೆ ಕೊಡ್ಸು, ಇವೆಲ್ಲ ಏನಂತಂದ್ರೆ ಆ ಮಗು ಫಸ್ಟ್ ಕೇಳೋದ್ರ ಫಿಸಿಕಲ್ ಫೆಸಿಲಿಟಿ. ಬಿಕಾಸ್ ಅದಕ್ಕೆ ಫಿಸಿಕಲ್ ಫೆಸಿಲಿಟಿ ನೀಡ್ಸ್ ಅನ್ನ ಸ್ಯಾಟಿಸ್ಫೈ ಮಾಡಿಬಿಟ್ರೆ ಅದು ಖುಷಿ ಆಗ್ಬಿಡ್ತದೆ. ಬಿಕಾಸ್ ಇನ್ನು ಕಾನ್ಶಿಯಸ್ನೆಸ್ ಜಾಸ್ತಿ ಬೆಳವಣಿಗೆ ಆಗಿರಂಗಿಲ್ಲ. ಅದ್ ಆದ್ಮೇಲೆ ಮಗುಗ್ ಬೇಕಾಗ್ತದ ರಿಲೇಷನ್ಸ್. ಅಮ್ಮ ನನಗೆ ಯಾರು ಫ್ರೆಂಡ್ಸೇ ಇಲ್ಲ, ನೀ ಎಲ್ಲಾ ಕೊಡಿಸಿದೀಯಾ, ನನ್ನ ಹತ್ರ ಲ್ಯಾಪ್ಟಾಪ್ ಇದೆ ಅಮ್ಮ, ಯಾರು ಬರಂಗಿಲ್ಲ, ನಾನು ಬ್ಯಾಗ್ ತುಂಬಾ ಚಾಕ್ಲೇಟ್ಸ್ ತಗೊಂಡೋಗಿರ್ತೀನಿ, ಚಾಕ್ಲೇಟ್ಸ್ ತಗೊಂಡ್ಲಿಕ್ಕೆ ನನ್ನ ಫ್ರೆಂಡ್ಸೇ ಬರ್ತಾ ಇಲ್ಲ. ಈ ರೀತಿ ಯಾಕೆ ಸ್ಟೂಡೆಂಟ್ಸ್ ಹೇಳ್ತಿದಾವ? ಆ ಮಗುವಿಗೆ ಈಗ ಅರ್ಥ ಆಗ್ಯದ, ರಿಲೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ದ ಫಿಸಿಕಲ್ ಫೆಸಿಲಿಟಿ. ರಿಲೇಶನ್ಶಿಪ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ದ ಫಿಸಿಕಲ್ ಫೆಸಿಲಿಟಿ. ಓಕೆ, ಏನೋ ಒಂದು ಹುಕ್ ಕ್ರುಕ್ ಮಾಡಿ ಅವರಿಗೆ ದಿನಾಲೂ ಕೂಡ ಅವ್ರ ಸುತ್ತಮುತ್ತ ಒಂದು 8-10 ಜನ ಫ್ರೆಂಡ್ಸ್ಗಳು ಅಥವಾ ಫ್ರೆಂಡ್ ಸರ್ಕಲ್ಗಳು ಮಾಡೋದು, ಗ್ರೂಪಿಂಗ್ಸ್ ಮಾಡೋದು, ವಾಟ್ಸ್ಆಪ್ ಗ್ರೂಪ್ ಮಾಡೋದು, ಅಥವಾ ಯಾವ್ದಾದ್ರು ಒಂದು ಪಿಕ್ನಿಕ್, ಟೂರು ಏನಾದ್ರೂ ಮಾಡಿ ಫ್ರೆಂಡ್ಶಿಪ್ ಅನ್ನ ಬಿಲ್ಡ್ ಮಾಡೋಣ. ಅಥವಾ ಹಾಸ್ಟೆಲ್ ಅಲ್ಲಿ ಒಂದೊಂದು ರೂಮ್ ಅಲ್ಲಿ ಇಬ್ಬಿಬ್ಬರನ್ನ ಮೂವರ್ನ ಇಡ್ಸಿ ರಿಲೇಷನ್ಸ್ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ, ಕಮ್ಯುನಿಟೀಸ್ ಮಾಡೋಣ. ಈ ರೀತಿ ಮಾಡಿ ರಿಲೇಷನ್ಸ್ ಬಿಲ್ಡ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ. ಬಟ್ ಆದ್ರೂ ಆ ರಿಲೇಷನ್ಸ್ ಅಲ್ಲಿ ಅವನಲ್ಲಿ ಫೈಟ್ಗಳು ಸ್ಟಾರ್ಟ್ ಆಗ್ತಾವ. ಅಂದ್ರೆ ಅವನಿಗೆ ಏನ್ ಬೇಕು ಮೊದ್ಲು ಅಂತಂದ್ರೆ ರೈಟ್ ಅಂಡರ್ಸ್ಟ್ಯಾಂಡಿಂಗ್. ನಾವೆಲ್ಲ ಏನ್ ಯೋಚನೆ ಮಾಡ್ತಾ ಇದೀವಿ ಅಂತಂದ್ರೆ ಫಸ್ಟ್ ವಿ ವಾಂಟ್ ಫಿಸಿಕಲ್ ಫೆಸಿಲಿಟಿ, ಆಫ್ಟರ್ ದಟ್ ವಿ ವಾಂಟ್ ರಿಲೇಷನ್ಸ್, ಆಫ್ಟರ್ ದಟ್ ವಿ ವಾಂಟ್ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವು ಯೋಚನೆ ಮಾಡ್ತಿದ್ವಿ. ತಪ್ಪದ ಇದು. ಫಸ್ಟ್ ವಿ ವಾಂಟ್ ರೈಟ್ ಅಂಡರ್ಸ್ಟ್ಯಾಂಡಿಂಗ್, ಆಫ್ಟರ್ ದಿಸ್ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ವಿ ವಿಲ್ ಹ್ಯಾವ್ ಫಿಸಿಕಲ್ ಫೆಸಿಲಿಟೀಸ್ ಅಂಡ್ ವಿ ವಿಲ್ ಕಾನ್ಸಂಟ್ರೇಟ್ ಆನ್ ದ ರಿಲೇಷನ್, then the life will be very, very heaven. First concentration is on right understanding. Right understanding on what? ಮತ್ತೆ ಬಂತು ನೋಡಿ, ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ವಾಟ್ ಅಂತಂದ್ರೆ ಇವೇ 4 ಪ್ಯಾರಾಮೀಟರ್ಸ್. ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ವಾಟ್ ಅಂತ ಕೇಳಿದ್ರೆ ಇವೇ 4 ಪ್ಯಾರಾಮೀಟರ್ಸ್. ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ಸೆಲ್ಫ್, ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ಫ್ಯಾಮಿಲಿ, ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ಸೊಸೈಟಿ, ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ನೇಚರ್ ಆರ್ ಎಕ್ಸಿಸ್ಟೆನ್ಸ್. ಸರಿಯಾದ ತಿಳುವಳಿಕೆ. Okay, then the next question ಬರ್ತದ harmony. We want to establish the harmony in these 4 levels. Okay, ಒಂದು ಎಕ್ಸಾಂಪಲ್ಸ್ ಕೊಡ್ತಿರ್ತೀನಿ. ಏನಂತಂದ್ರೆ ಈ ಎಲ್ಲಾ ಕ್ಲಾಸ್ಗಳನ್ನ ಕೇಳಿ ಆಧ್ಯಾತ್ಮಿಕವನ್ನ ತಿಳ್ಕೊಂಡು ಏನೆಲ್ಲಾ ಕೋರ್ಸ್ಗಳನ್ನ ಮಾಡಿ ನಿಮ್ಮಲ್ಲಿ ಹಾರ್ಮನಿ ಡೆವಲಪ್ ಆಗಿತ್ತು ಅಂದ್ರ ಒಬ್ಬ ವ್ಯಕ್ತಿ ಇದಾನ್ರಿ ಸೊಸೈಟಿ ಒಳಗಡೆ, ಅವನಲ್ಲಿ ಜಗಳಗಳೇ ಆಗಂಗಿಲ್ಲ. ಅವನು ಹಾರ್ಮೋನಿಸ್ ಇದ್ದಾನೆ. ಎಷ್ಟು ಹಾರ್ಮೋನಿಸ್ ಇದ್ದಾನೆ ಅಂದ್ರೆ ಅವ್ನು ನೀವು ಎಷ್ಟಾದ್ರೂ ಬೈರಿ, ಅವ್ನು ಆಯ್ತು ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್, ನಾನ್ ಮಾಡ್ತೀನಿ ಸರ್ ಅಂತ ಹೇಳ್ತಾನೆ. ಅಥವಾ ಅವ್ನಿಗೆ ಏನಾದ್ರೂ ತೆಗಳ್ರಿ, ಏನಾದ್ರೂ ಮಾಡ್ರಿ, ಅವನಿಗೆ ಮಾನಸಿಕವಾಗಿ ಹಿಂಸೆಗಳನ್ನ ಕೊಟ್ರಿ, ಏನ್ ಕೊಟ್ರು ಅವನು ತನ್ನನ್ನ ತಾನು ಡಿಸ್ಟರ್ಬ್ ಮಾಡ್ಕೊಳಂಗಿಲ್ಲ ಅಂದ್ರ ಆ ವ್ಯಕ್ತಿಯನ್ನ ನಾನೇನ್ ಅನ್ಬೋದು? ಹಾರ್ಮನಿ ಇನ್ ದ ಸೆಲ್ಫ್ ಈಸ್ ಅಚೀವ್ಡ್ ಅಂತ ಹೇಳ್ಬೋದು. ಓಕೆ, ವೆದರ್ ದಟ್ ಪರ್ಸನ್ ಈಸ್ ಅ ರೋಲ್ ಮಾಡೆಲ್ ಫಾರ್ ದ ಸೊಸೈಟಿ, ಡೋಂಟ್ ನೋ. ದ ಕ್ವಶನ್ ಇಸ್ ಡೋಂಟ್ ನೋ. ಎಸ್ ಅನ್ನಕ್ ಬರಂಗಿಲ್ಲ. ಬಿಕಾಸ್ ಅವ ಹಾರ್ಮನಿಯಲ್ಲಿದ್ದಾನ, ಅವನ್ ಸುತ್ತಮುತ್ತ ಏನಾಗ್ತಾ ಇದೆ ಅದಕ್ಕೆ ಯಾವ್ದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮನೆಯಲ್ಲಿ ಅಳ್ತಾ ಇದ್ದಾರೆ, ಕರಿತಾ ಇದ್ದಾರೆ, ಮನೆಯಲ್ಲಿ ಪ್ರಾಬ್ಲಮ್ಸ್ ಅಲ್ಲಿ ಇದ್ದಾರೆ. ಬಟ್ ಬೆಳಿಗ್ಗೆ ಹೋಗ್ತಾನೆ, ರೂಮ್ ಅಲ್ಲಿ ಕೂಡ್ತಾನೆ, ಮೆಡಿಟೇಷನ್ ಮಾಡ್ತಾನೆ, ಇವರೆಲ್ಲ ಜಗಳ ಆಡ್ತಿದಾರೆ. ಆಡ್ರಿ, ನಿಮ್ ಕರ್ಮ, ನಿಮ್ ಜಗಳ, ನಾ ಏನ್ ಮಾಡ್ಲಿ. ಓಕೆ, ಸಾಯಂಕಾಲ ಆಯ್ತು, ಮತ್ತೆ ಒಂದ್ ಯಾವ್ದೋ ಒಂದು ಟೆಂಪಲ್ ಹೋಗ್ತಾನೆ, ತನ್ನ ಜಾಬ್ ಮಾಡ್ತಾನ, ಮನಿ ಬರ್ತಾನ, ಅವ್ರ ಏನು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇಲ್ಲ. ಈಸ್ ಹಿ ಅ ರೋಲ್ ಮಾಡೆಲ್? The person who has achieved harmony in the self, is he a role model? No, ಅಲ್ಲಿ ಆಗಂಗಿಲ್ಲ. Then it becomes his own responsibility to create the harmony in the family. This is very, 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 very important topic. ಏನಂದ್ರ ಹಾಗಾದ್ರೆ ಫ್ಯಾಮಿಲಿಯಲ್ಲಿ ಹಾರ್ಮನಿಯನ್ನ ಕ್ರಿಯೇಟ್ ಮಾಡುವ ರೆಸ್ಪಾನ್ಸಿಬಿಲಿಟಿ ಯಾರ್ದು ಅಂತಿಲ್ಲಿ. ಇಲ್ಲಿ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ ಏನಂತಾರಲ್ಲ, ಅದು ಬೇರೆಯವ್ರ ಮೇಲೆ ತಮ್ಮ ರೆಸ್ಪಾನ್ಸಿಬಿಲಿಟಿ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಏನಂತ, ಸರ್ ನಮ್ಮ ಮನೇಲಿ ಬಾಳ ಜಗಳ ಆಡ್ತಾರೆ, ನಾನಂತೂ ಶಾಂತ ಇದೀನಿ, ಯಾರು ನನ್ನ ಅರ್ಥನ ಮಾಡ್ಕೊಳಂಗಿಲ್ಲ. ಹೌದಾ, ಆಮೇಲೆ ನಾ ಎಷ್ಟು ಹೇಳ್ತೀನ್ರಿ, ತಿಳ್ಕೊಳಂಗಿಲ್ಲ, ಏನಿಲ್ಲ, ಹಂಗಾಗಿ ನಾ ಸುಮ್ಮ ಬಿಟ್ಟಿನ್ರಿ, ನಾ ಹೇಳದ ಬಿಟ್ಬಿಟ್ಟಿನ್ರಿ. ಓಕೆ, ಅವ್ರಿಗೆ ಕ್ವಶನ್ ಕೇಳ್ತೀನ. ಓಕೆ, ನೀವು ಹಾರ್ಮೋನಿಯಸ್ ಇದೀರಾ? ನನಗಂತೂ ಈಗೀಗ ಹೆಂಗ್ ಅನ್ಸ್ಬಿಟ್ಟೈತೆ ಅಂದ್ರಿ, ಮನಸ್ಸು ಶಾಂತ ಆಗ್ಬಿಟ್ಟೈತ್ರಿ. ರಾಜಶೇಖರ್ ಸರ್ ಕ್ಲಾಸ್ ಕೇಳ್ತೀವ್ರಿ, ರಾಜಶೇಖರ್ ಸರ್ ಹೇಳಿದ್ದೆಲ್ಲಾ ತಿಳ್ಕೊಂಡು ಅಪ್ಲೈ ಮಾಡ್ಕೊಂಡು ನಮ್ಮ ಮನಸ್ಸಂತೂ ಶಾಂತ, ನನ್ನ ಜೀವನ ಶಾಂತ ಆಗೈತ್ರಿ. ಓಕೆ, ನಿಮ್ ಫ್ಯಾಮಿಲಿ ಕಚ್ಚಾಡ್ತಾರ್ರಿ, ಅವರೆಲ್ಲಾ
ಹಂಗಾರೆ ಫ್ಯಾಮಿಲಿಯನ್ನು ಉದ್ಧಾರ ಮಾಡೋ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಯಾರ್ದಂದ್ರ ಫಸ್ಟ್ ಹಾರ್ಮೋನಿಯಸ್ ಯಾರಾಗಿರ್ತಾರ, ಫಸ್ಟ್ ಸೆಲ್ಫ್ ಅನ್ನು ಯಾರು ಕಂಟ್ರೋಲ್ ಮಾಡಿರ್ತಾರ, ಇಟ್ ಬಿಕಮ್ಸ್ ಹಿಸ್ ಓನ್ ರೆಸ್ಪಾನ್ಸಿಬಿಲಿಟಿ. ಹಾಗಾದ್ರೆ ದೆನ್ ನಂದು ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ ಇದು. ಓಕೆಪ್ಪ, ಹಿಂಗ್ ಯೋಚನೆ ಮಾಡೋಣ. ಏನೋ ಒಂದು ಕಷ್ಟಪಟ್ಟು ನಾ ಏನ್ ಮಾಡಿದೆ ಅಂದ್ರೆ ನನ್ನ ಫ್ಯಾಮಿಲಿಯನ್ನ ಕನ್ವಿನ್ಸ್ ಮಾಡಿದೆ. ನಮ್ ಫ್ಯಾಮಿಲಿ ಫುಲ್ ಶಾಂತ ಆಗ್ಬಿಟ್ಟೈತ್ರಿ. ಈಗ ಪಕ್ಕದ ಮನೆಯವ್ರು ನಮ್ ಕಂಪೌಂಡ್ ಅಲ್ಲೇ ಕಸ ಹಾಕಿದ್ರು ಕೂಡ ನಮ್ಮ ಅಪ್ಪಾಜಿ ಅಂತಾನೆ, ಇರ್ಲಿ ಬಿಡು ರಾಜು, ಹೋಗಿ ತೆಗೆದಾಕು. ಓಕೆ, ಪಕ್ಕದ ಮನೆಯವರು ಸೌಂಡ್ ಜಾಸ್ತಿ ಇಟ್ಕೊಂಡು ಪಾರ್ಟಿ ಮಾಡ್ತಾ ಇದಾರೆ, ಕಲ್ಲು ಒಗಿತಾ ಇದಾರೆ, ನಮ್ ಗ್ಲಾಸ್ ಎಲ್ಲ ಬೀಳ್ತಾ ಇದಾವ, ನಾವು ಹಾರ್ಮೋನಿಯಸ್ ಇದೀವಿ, ನಮ್ಗೆ ಏನಾಗಂಗಿಲ್ಲ, ಇರ್ಲಿ ಬಿಡು ಇನ್ನೊಂದು ಗ್ಲಾಸ್ ಹಾಕ್ಸೋಣ. ಕಾರ್ ಹೊಡೆದಿದಾರ ಅಪ್ಪಾಜಿ ಅಂದ್ರೆ, ಕಾರ್ ಏನಾಗ್ತದ ಇನ್ನೊಂದು ತರ್ಸೋಣ. ನಾವು ಹಾರ್ಮೋನಿಯಸ್ ಆಗಿಬಿಟ್ಟಿದೀವಿ. ಓಕೆ, ಈಸ್ ದಿಸ್ ಫ್ಯಾಮಿಲಿ ಅ ರೋಲ್ ಮಾಡೆಲ್ ಫಾರ್ ದ ಸೊಸೈಟಿ? ಓಕೆ, ಪಕ್ಕದ ಮನೆಯಲ್ಲಿ ಯಾವ್ದೋ ಕಳತನ ಆಯ್ತು, ನಾವು ಸುಮ್ಮನೆ ನಿಂತು ನೋಡ್ತಾ ಇದೀವಿ, ಬಿಕಾಸ್ ವಿ ಆರ್ ಹಾರ್ಮೋನಿಯಸ್. ನಮ್ಮ ಮನೇಲಿ ಆಗಿಲ್ಲಲ್ಲ, ನಾವು ಶಾಂತ ಇದೀವ್ರಿ, ನಾವೆಲ್ಲಾ ರೀತಿಯಿಂದನು ಏನೋ ಸ್ಪಿರಿಚುವಲ್ ಆಧ್ಯಾತ್ಮ ಎಲ್ಲವನ್ನು ಪ್ರಾಕ್ಟೀಸ್ ಮಾಡಿ ನಾವು ಫುಲ್ ಶಾಂತ ಆಗಿಬಿಟ್ಟಿವ್ರಿ. ನಮ್ಮ ಓಣ್ಯಾಗ ಜಗ್ಗಿ ಜಗಾಡ್ತಾರ. ದೆನ್ ಆ ಸೊಸೈಟಿಯನ್ನ ಹಾರ್ಮೋನಸ್ ಆಗಿ ಇರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಯಾವ ಫ್ಯಾಮಿಲಿದು ಅಂದ್ರೆ ಈ ಫ್ಯಾಮಿಲಿ, ಆ ಫ್ಯಾಮಿಲಿ. ಓಕೆ, ನೆಕ್ಸ್ಟ್ ಬರ್ತದ ಸೊಸೈಟಿ. ಓಕೆ, ಯಾವುದೋ ಏನೋ ಒಂದು ಕಷ್ಟಪಟ್ಟು ಏನೋ ಮಾಡಿ ನಾವು ನಮ್ಮ ಸೊಸೈಟಿಯನ್ನ ಹಾರ್ಮೋನಸ್ ಮಾಡ್ಕೊಂಡ್ಬಿಟ್ವಿ. ಒಂದ್ ದೊಡ್ಡ ಕಂಪೌಂಡ್ ಮಾಡ್ಬಿಟ್ಟಿದ್ವಿ. ಆ ಕಂಪೌಂಡ್ ಒಳಗಡೆ ಯಾರು ಬರಂಗಿಲ್ಲ. ಆ ಕಂಪೌಂಡ್ ಒಳಗಡೆ ಎಲ್ಲಾ ಹಾರ್ಮೋನಸ್ ಅದ, ಎಲ್ಲರೂ ಸಹಬಾಳ್ವೆಯಿಂದ ಇದಾರ. ಪ್ರತಿಯೊಬ್ಬ ವ್ಯಕ್ತಿ, ಫ್ಯಾಮಿಲಿ ಮತ್ತು ಸೆಲ್ಫ್ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಇದಾರ. ಓಕೆ, ಸೊಸೈಟಿ ಸಹಬಾಳ್ವೆಯಿಂದ ಇದೆ ಅಂತಂದ್ರೆ ದೆನ್ ಇಟ್ಸ್ ಹಿಸ್ ಓನ್ ರೆಸ್ಪಾನ್ಸಿಬಿಲಿಟಿ ಟು ಕ್ರಿಯೇಟ್ ದ ಹಾರ್ಮೋನಿ ಇನ್ ದ ಎಕ್ಸಿಸ್ಟೆನ್ಸ್. ಈ ಸೊಸೈಟಿ ತಾನು ಎಷ್ಟು ಫರ್ನಿಚರ್ಸ್ ಅನ್ನ ಯೂಸ್ ಮಾಡ್ಕೊಂಡಿದ್ದಾನ ಅಷ್ಟು ಗಿಡವನ್ನು ಹಚ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಆ ಸೊಸೈಟಿದ ಆಗ್ಬೇಕು. ಎಷ್ಟು ಎಲೆಕ್ಟ್ರಿಸಿಟಿಯನ್ನ ಯೂಸ್ ಮಾಡ್ತಾ ಇದ್ದೀರಿ ಆ ಸೊಸೈಟಿ ಒಳಗಡೆ ಅಂದ್ರ ಅಷ್ಟು ಏನದು ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಆ ಸೊಸೈಟಿಗೆ ಬೇಕು. ಎಷ್ಟು ಆಕ್ಸಿಜನ್ ಅನ್ನು ಯೂಸ್ ಮಾಡ್ತಾ ಇದ್ರಿ, ಎಷ್ಟು ಫರ್ನಿಚರ್ ಅಥವಾ ಎಷ್ಟು ಆಯಿಲ್ ಅನ್ನು ಯೂಸ್ ಮಾಡ್ತೀರಿ, ಏನೆಲ್ಲ ನೇಚರ್ ಇಂದ ಪಡೆದುಕೊಳ್ತಾ ಇದ್ರಲ್ಲ ಅಷ್ಟನ್ನ ಬ್ಯಾಕ್ ಕೊಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಆ ಸೊಸೈಟಿದ ಆಗ್ಬೇಕು. ಇಷ್ಟು ಆಯ್ತಂದ್ರೆ ನೋಡ್ರಿ, ದೆನ್ ನಾವು ಬೇರೆ ಯಾವ ಯುಗಕ್ಕೂ ಹೋಗ್ಬೇಕಾಗಿಲ್ಲ, ಯಾವುದೋ ಸತ್ಯ ಯುಗಕ್ಕೆ ಹೋಗ್ಬೇಕಾಗಿಲ್ಲ, ಅಥವಾ ಯಾವುದೋ ಒಂದು ಮೇಲ್ಗಡೆ ಸತ್ತ ಮೇಲೆ ಬರ್ತಕ್ಕಂಥ ಹೆವನ್ಗೂ ಹೋಗ್ಬೇಕಾಗಿಲ್ಲ. ಇಲ್ಲೇ ನಾವು ಈ ನಾಲ್ಕನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಬಟ್ ಇದನ್ನ ಸ್ಲೋಲಿ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಇಲ್ಲಿ ಏನ್ ಬಂದಂತಂದ್ರೆ ಫಸ್ಟ್ ವಿ ವಿಲ್ ಕಾನ್ಸಂಟ್ರೇಟ್ ಆನ್ ದ ರೈಟ್ ಅಂಡರ್ಸ್ಟ್ಯಾಂಡಿಂಗ್, ದೆನ್ ವಿ ವಿಲ್ ಕಾನ್ಸಂಟ್ರೇಟ್ ಆನ್ ದ ರಿಲೇಷನ್ಸ್ ಅಂಡ್ ಫಿಸಿಕಲ್ ಫೆಸಿಲಿಟಿ. ದೇ ವಿಲ್ ಬಿ ಸೈಡ್ ಬೈ ಸೈಡ್, ದೇ ವಿಲ್ ಬಿ ಮೂವಿಂಗ್. ಅರ್ಥ ಆಯ್ತಾ? ಬಟ್ ಇಲ್ಲಿ ಈಗ ಇನ್ನೊಂದು ಹೇಳ್ತೀನಿ. ಈಗ ನಿಮ್ಗ ಫಿಸಿಕಲ್ ಫೆಸಿಲಿಟಿಗಳ ಮೇಲೆ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದೆ. ಇದನ್ನ ಬಹಳ ಡೀಟೇಲ್ಡ್ ಆಗಿ ಹೇಳಕ್ ಬರಂಗಿಲ್ಲ, ಬಿಕಾಸ್ ಟೈಮ್ ಬಹಳ ಕಡಿಮೆ ಕೊಟ್ಟಿರೋದ್ರಿಂದ, ಅಥವಾ ನಮ್ಗ ಡೈಲಿ ಮೀಟ್ ಆಗಲ್ಲ, ನಾವು ವೀಕ್ಲಿ ಮೀಟ್ ಆಗೋದ್ರಿಂದ ಡೆಫಿನಿಷನ್ಸ್ ಹೇಳ್ತೀನಿ. ಥ್ರೂಔಟ್ ವೀಕ್ ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಒಂದೇನಂದ್ರೆ ಫಿಸಿಕಲ್ ಫೆಸಿಲಿಟಿ ಮೇಲೆ ನಮಗ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಮ್ಯೂಚುವಲ್ ಪ್ರಾಸ್ಪರಿಟಿ. ಫಿಸಿಕಲ್ ಫೆಸಿಲಿಟಿ ಅಂದ್ರೆ ಏನು ಅಂತಂದ್ರ ಅದು ನಮ್ಮಲ್ಲಿ ಏನದು ಮ್ಯೂಚುವಲ್ ಪ್ರಾಸ್ಪರಿಟಿನ ಡೆವಲಪ್ ಮಾಡ್ಬೇಕು, ಅದು ಡೆವಲಪ್ ಮಾಡ್ತದ. ನೆಕ್ಸ್ಟ್ ರಿಲೇಷನ್ಸ್ ಎದಕ್ ಬೇಕು ಅಂತಂದ್ರೆ ರಿಲೇಷನ್ಸ್ ನಮ್ಮಲ್ಲಿ ಮ್ಯೂಚುವಲ್ ಹ್ಯಾಪಿನೆಸ್ ಅನ್ನ ಶೇರ್ ಮಾಡ್ಲಿಕ್ಕೆ ಬೇಕು. ಓಕೆ, ಜೀವನದ ಉದ್ದೇಶ ಏನು ಅಂತ ಕೇಳಿದ್ರೆ ಏನ್ ಹೇಳ್ಬೋದು? ಸುಖ ಮತ್ತು ಸಮೃದ್ಧಿ. ಕೇಳಿದಿಲ್ಲ? ದೀಪಾವಳಿ ಬಂದ ತಕ್ಷಣ ಎಲ್ಲರಿಗೂ ಮೆಸೇಜ್ ಹಾಕ್ತೀವಿ, ಗಾಡ್ ಬ್ಲೆಸ್ ಯು, ಬಿ ಹ್ಯಾಪಿ ಅಂಡ್ ಪ್ರಾಸ್ಪರಸ್. ಪ್ರಾಸ್ಪರಿಟಿ, ಹೌದಾ? ಪ್ರಾಸ್ಪರಿಟಿ ಅಂದ್ರೆ ಏನು? ದಿಸ್ ಈಸ್ ಪ್ರಾಸ್ಪರಿಟಿ ಇನ್ ಫಿಸಿಕಲ್ ಫೆಸಿಲಿಟಿ, ಹ್ಯಾಪಿನೆಸ್ ಇನ್ ರಿಲೇಶನ್ಶಿಪ್. ಇವು ಎರಡನ್ನ ಎಸ್ಟಾಬ್ಲಿಷ್ ಮಾಡ್ಬೇಕು. ಪ್ರಾಸ್ಪರಿಟಿ ಇನ್ ಫಿಸಿಕಲ್ ಫೆಸಿಲಿಟಿ ಒಳಗ, ಹ್ಯಾಪಿನೆಸ್ ಇನ್ ರಿಲೇಷನ್ಸ್ ಒಳಗ. ನನಗೆ ಸುಖ ಬೇಕು ಮತ್ತು ಸಮೃದ್ಧಿ ಬೇಕು. ಸುಖ ಎಲ್ಲಿಂದ ಸಿಗ್ತದ ಅಂದ್ರ ಜನರಿಂದ ಸಿಗ್ತದ ಅಥವಾ ರಿಲೇಷನ್ಸ್ ಇಂದ ಸಿಗ್ತದ. ಸಮೃದ್ಧಿ ಎಲ್ಲಿ ಸಿಗ್ತದ ಅಂತಂದ್ರೆ ನನಗ ಪ್ರಾಸ್ಪರಿಟಿ ಫಿಸಿಕಲ್ ಫೆಸಿಲಿಟಿಯಿಂದ ಸಿಗ್ತದೆ. ಈ ಎರಡರೊಳಗಡೆ ಇನ್ನೊಂದು ಬಹಳ ಡೇಂಜರ್ ವರ್ಡ್ ಅದ, ಕಾಂಟೆಕ್ಸ್ಟ್. ಕಾಂಟೆಕ್ಸ್ಟ್ ಅಂತ ಬರ್ತದೆ. ಓಕೆ, ಏನಪ್ಪಾ ಅಂತಂದ್ರೆ ಸಮೃದ್ಧಿಯ ಡೆಫಿನಿಷನ್ ಏನ್ರಿ? ಹಾಗಾದ್ರೆ ನಾನು ಸಮೃದ್ಧ ವ್ಯಕ್ತಿನಾ? ಓಕೆ, ಸಮೃದ್ಧಿ ಅಂತಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ನಿನಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಬಿಟ್ಟು ಎಕ್ಸ್ಟ್ರಾ ಏನಿದೆ ನೋಡು, ಅಷ್ಟು ಎಕ್ಸ್ಟ್ರಾ ನಿನ್ನ ಹತ್ರ ಇತ್ತು ಅಂತಂದ್ರೆ ನೀನು ಸಮೃದ್ಧ ವ್ಯಕ್ತಿ. ಇಷ್ಟೇ ನೋಡ್ರಿ. ಮತ್ತೆ ನನಗೆ 3 ಹೊತ್ತು ಊಟ ಬೇಕು. 3 ಹೊತ್ತು ಊಟಕ್ಕೆ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಒಂದು 3 ರೊಟ್ಟಿ, ಸಾಯಂಕಾಲ ಒಂದು 3 ರೊಟ್ಟಿ ಬೇಕು. ಬಟ್ ನಮ್ಮ ಮನೆಯಲ್ಲಿ ಇಷ್ಟು ಆಹಾರಕ್ಕಿಂತ ಸ್ವಲ್ಪ ಜಾಸ್ತಿ ಆಹಾರ ಇದೆ. ಇನ್ನೊಬ್ಬ ವ್ಯಕ್ತಿ ಯಾರಾದ್ರೂ ಬಂದ್ರೆ ಅವನಿಗೆ ನಾನು ನಾಷ್ಟಕ್ಕೆ ಬರ್ರಿ, ನಾಷ್ಟ ಮಾಡಿ ಬರ್ರಿ ಅಂತ ಕರೆಯುವಷ್ಟು ಸಾಮರ್ಥ್ಯ ನನ್ನ ಹತ್ರ ಐತಿ ಅಂದ್ರ ನಾನು ಸಮೃದ್ಧ ವ್ಯಕ್ತಿ. ಮುಗಿತು.
ಅಷ್ಟೇ. ₹1 ಆದ್ರೂ ಇರ್ಬೋದು, ₹1000 ಆದ್ರೂ ಇರ್ಬೋದು, ₹10,000. ದೇರ್ ಇಸ್ ನೋ ಅಪ್ಪರ್ ಲಿಮಿಟ್ ಫಾರ್ ದ ಪ್ರಾಸ್ಪರಿಟಿ. ಅದಕ್ಕೆ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ ಪ್ರಾಸ್ಪರಸ್ ಆಗ್ಬೇಕು. ಯಾಕಂದ್ರೆ ಶೇರಿಂಗ್ ಇಸ್ ಕೇರಿಂಗ್, ಶೇರಿಂಗ್ ಇಸ್ ಕೇರಿಂಗ್. ವೆನ್ ವಿಲ್ ಶೇರ್, ವೆನ್ ಐ ಕಲೆಕ್ಟ್ ಸೋ ಮಚ್. ನನ್ನ ಹತ್ರ ಜಾಸ್ತಿ ಇದ್ದಾಗ ಶೇರ್ ಮಾಡ್ತೀನಿ. ಜಾಸ್ತಿ ಡೆಫಿನಿಷನ್ ಏನೈತಿ? ಇಲ್ವೇ ಇಲ್ಲ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ? ಸಾಯುವವರೆಗೂ ಕೂಡ ಬರೀ ಕಲೆಕ್ಷನ್ ಒಳಗಿದೀವಿ. ಶೇರಿಂಗ್ ಯಾವಾಗ ಮಾಡ್ತೀರಿ? ಶೇರಿಂಗ್ ಮಾಡಕ್ ನಮಗೆ ಟೈಮೇ ಇಲ್ಲ, ಬರೀ ಕಲೆಕ್ಷನ್ ಒಳಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಓಕೆ, ಬ್ಯಾಂಕ್ ಅಲ್ಲಿ ಎಷ್ಟಿದೆ? 10,000 ಇದೆ. ಅದನ್ನ ದಾನ ಮಾಡ್ರಿ. ನಿಮ್ಗೆ ಎಷ್ಟು ಬೇಕು? ನನಗೆ 5,000 ಆದ್ರೆ 1 ಮಂತ್ಲಿ ನಡೀತದ. ಹಂಗಾರೆ 5,000 ದಾನ ಮಾಡ್ರಲ್ಲ. ಇಲ್ಲ, ನೆಕ್ಸ್ಟ್ ಮಂತ್ ಬೇಕಲ್ಲ. ಓಕೆ, ನೆಕ್ಸ್ಟ್ ಮಂತ್. ಓಕೆ, ತಗೊಳ್ರಿ, 20,000 ತಗೊಳ್ರಿ. ಈಗಾದ್ರೂ ದಾನ ಮಾಡ್ತೀರಾ? ಇಲ್ಲ 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 ಇಲ್ಲ, ಮನಿ ಕಟ್ಬೇಕಲ್ಲ. ಓಕೆ, ಮನಿ ಕಟ್ಟಿದ್ಮೇಲೆ ಆದ್ರೂ ದಾನ ಮಾಡ್ತೀರಾ? ಇಲ್ಲ ಇಲ್ಲ, ಇನ್ನೊಂದು ಮನಿ ಕಟ್ಬೇಕಲ್ವಾ. ಓಕೆ, ಅವಾಗಾದ್ರೂ ದಾನ ಮಾಡ್ತೀರಾ? ಓಕೆ, ಇಲ್ಲ ಇಲ್ಲ, ಆಗಂಗಿಲ್ಲ. ಯಾಕಂದ್ರ ನಾವು ಪ್ರಾಸ್ಪರಿಟಿ ಅನ್ನೋದನ್ನ ಅದು ಅನ್ಲಿಮಿಟೆಡ್ ಅಂತ ತಿಳ್ಕೊಂಡ್ಬಿಟ್ಟಿವಿ. ಪ್ರಾಸ್ಪರಸ್ ಆಗೋ ಫೀಲಿಂಗ್ ಏನೈತಲ್ಲ, ಅದು ನೆವರ್ ಫುಲ್ಫಿಲ್ಲಿಂಗ್, ಅದು ಅನ್ಲಿಮಿಟೆಡ್ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ ನಾವು. ಅದಕ್ಕೆ ನೀವು ನಾಳೆ ಕರೆಕ್ಟ್ ಆಗಿ ಹೇಳ್ತೀನಿ. ಇದು ಅಂದ್ರೆ ನೆಕ್ಸ್ಟ್ ವೀಕಲ್ಲಿ ಕರೆಕ್ಟ್ ಆಗಿ ಹೇಳ್ತೀನಿ ಪ್ರಾಸ್ಪರಿಟಿ ನಾವು ಯಾಕೆ ಫೀಲ್ ಮಾಡ್ತಾ ಇಲ್ಲ ಅಂತೇಳಿ. ನಿಮಗೆ ಹೋಮ್ವರ್ಕ್ ಕೊಡ್ತೀನಿ, ಆ ಹೋಮ್ವರ್ಕ್ ಅನ್ನು ಮಾಡ್ಕೊಂಡು ಬರೋಂತ್ರಿ. ಅದ್ರ ಮೇಲೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಫುಲ್ ಸಾಲಿಡ್ ಇರ್ತದೆ. ನೆಕ್ಸ್ಟ್ ಹ್ಯಾಪಿನೆಸ್ ಹಂಗೆ ಆಗಿದೆ. ಹ್ಯಾಪಿನೆಸ್ ಕೂಡ ಆರ್ ಯು ಹ್ಯಾಪಿ ವಿತ್ ಒನ್ ರಿಲೇಷನ್? ನೋ 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 ನೋ, ನನಗೆ ಇನ್ನೂ ಜಾಸ್ತಿ ಬೇಕು. ಈಗ 6 ಮಿಲಿಯನ್ಸ್ ಆಗಿದ್ದಾರೆ ನನ್ನ ವಾಟ್ಸ್ಆಪ್ ಇದರಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ನನ್ನ ಯೂಟ್ಯೂಬ್ ಅಲ್ಲಿ. ಈಗ ನನಗೆ ಏನ್ ಬೇಕಾಗಿದ್ರೆ 10 ಮಿಲಿಯನ್ಸ್ ಬೇಕು. ನನಗೆ ಇನ್ನೂ ಹ್ಯಾಪಿನೆಸ್ ಫೀಲ್ ಆಗ್ತಾವ, ಸುಖದ ಫೀಲ್ ಆಗವಲ್ದು. ಹಾಗಾಗಿ ಎಷ್ಟು ಜನರು ಹ್ಯೂಮನ್ ಬೀಯಿಂಗ್ಸ್ ನಿನಗೆ ರಿಲೇಷನ್ ಎಸ್ಟಾಬ್ಲಿಷ್ ಮಾಡಿದ್ರೆ ನಿನ್ನಲ್ಲಿ ಹ್ಯಾಪಿನೆಸ್ ಬರ್ತದ? ವಿ ಆರ್ ನಾಟ್ ಸ್ಯಾಟಿಸ್ಫೈಯಿಂಗ್ ವಿತ್ ದಟ್. ಅದಕ್ಕೆ ಡೆಫಿನಿಷನ್ ಏನಂದ್ರೆ ಬಹಳ ಈಸಿ ಅದ. ನಿನಗೆ ಬೇಕಾಗಿರ್ತಕ್ಕಂಥ ಫಿಸಿಕಲ್ ಫೆಸಿಲಿಟಿಗಳನ್ನು ಬಿಟ್ಟು ಜಾಸ್ತಿ ನಿನ್ನ ಹತ್ರ ಇತ್ತಂದ್ರೆ ಅದು ಅವಾಗ ನೀನು ಪ್ರಾಸ್ಪರಸ್, ಮುಗಿದೋಯ್ತು. ನಿಮ್ ಮನೆಗೆ ಒಬ್ರು ಬಂದ್ರು ಅಂತಂದ್ರೆ ಅವ್ರಿಗೆ ಬರ್ರಿ ಇವತ್ತೊಂದಿನ ಇರ್ರಿ ನಾಳೆ ಹೋಗುವಂತ್ರಿ ಅಂತ ಅಂತಿರಲ್ಲ, ಸಾಕಿಷ್ಟ ಸಾಕಿದೆ ಪ್ರಾಸ್ಪರಸ್. ಇದನ್ನ ನೀವು ಹಳ್ಳಿಗಳಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೀರಿ. ನೀವು ಹಳ್ಳಿಗಳಿಗೆ ಹೋಗ್ರಿ, ಒಬ್ರು ಯಾರ್ದೋ ಮನಿಗೆ ಹೋಗ್ರಿ, ಅವ್ರ ಮೀಟ್ ಮಾಡ್ರಿ. ಮೀಟ್ ಮಾಡಿದ ತಕ್ಷಣ ಇನ್ನೂ ಕಾರಲ್ಲಿ ಅಥವಾ ಏನೋ ಬರ್ತೀನ್ರಿ ಅಂತ ಅಂತಿರ್ತೀರಿ. ಒಬ್ಬಕ್ಕೆ ಅಜ್ಜಿನೋ ಯಾರೋ ಅಡಿಗೆ ಮನೆಯಿಂದ ಓಡಿ ಬರ್ತಿರ್ತಾರೆ. ಏನೋ ಶೇಂಗಾನೋ ಅಥವಾ ಜೋಳನೋ ಅಥವಾ ಹೊಲದಗಡೆಯಿಂದ ಕಬ್ಬುನೋ ಏನೋ ಒಂದು ತಗೊಂಡ್ ಬರ್ತಾರ. ತಗೊಂಬಂದು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅದು ಪ್ರಾಸ್ಪರಿಟಿ. ಅವ್ರು ಫೀಲ್ ಮಾಡಿಬಿಟ್ರು. ಅವ್ರು ಸಮೃದ್ಧ ವ್ಯಕ್ತಿಗಳೇ ಅವರು. ಅರ್ದಾಯ್ತಾ? ಅದ್ರ ಸಲುವಾಗಿ ಮೊನ್ನೆ ಏನೋ ಒಂದು ಹೊಲಕ್ಕೆ ಹೋಗಿದ್ದೆ. ನಾನು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಂಗಿಲ್ಲ. ಬಟ್ ಪಾಪ ಅವ್ರಿಗೇನ್ ಗೊತ್ತಾಗ್ತದ? ಗೊತ್ತಿಲ್ಲ ಅವ್ರಿಗೆ. ಆ ವ್ಯಕ್ತಿ ಪಾಪ ಎಲ್ಲ ಅಡ್ಡಾಡಿದ್ವಿ, ತಿರುಗಾಡಿದ್ವಿ, ಬರ್ತೀನ್ರಿ ಅಂತ. ಬರ್ತೀನಿ ಅಂತೇಳಿ ವಾಪಸ್ ಬರ್ಬೇಕಾದ್ರೆ ಆ ವ್ಯಕ್ತಿ 2 ನಿಮಿಷ ನಿಂದ್ರಿ, 2 ನಿಮಿಷ ನಿಂದ್ರಿ ಅಂತ ಓಡಿ ಹೋಗಿ ತನ್ನ ಹೊಲಕ್ಕೆ ಹೋಗಿ ಒಂದಿಷ್ಟು ಗಿಡಗಳನ್ನ ಕಟ್ ಮಾಡ್ಕೊಂಡು ತಗೊಂಬಂದು ನನ್ನ ಕೈಯಲ್ಲಿ ಕೊಟ್ಟ. ಏನ್ರಿ ಇದೆ? ವೈರಿ, ಸುಮ್ಮನೆ ಬರೀ ಕೈಲಿ ಯಾಕೆ ಹೋಗ್ತೀರಿ ಅಂತ ಕೈ. ಏನಂತಂದ್ರೆ ಉಳ್ಳಾಗಡ್ಡಿ ಪಲ್ಯಗಳು ಈರುಳ್ಳಿಗಳನ್ನ ಕಲೆಕ್ಟ್ ಮಾಡಿ ನನ್ನ ಕೈಯಾಗ ಕೊಟ್ಟ. ಅವರಲ್ಲಿ ಎಕ್ಸ್ಟ್ರಾ ಏನಿದಿಲ್ಲ ಅದನ್ನ ಅವರು ಪ್ರಾಸ್ಪರಿಟಿನ ಎಕ್ಸ್ಪ್ರೆಸ್ ಮಾಡಾಕತ್ತಾರ. ಓಕೆ, ಹಂಗೆ ನಮ್ಮಲ್ಲೇನೂ ಕೂಡ ಇದೆ. ಚಿಕ್ಕ ಮಕ್ಕಳಿಗೂ ನಾವು ಇದನ್ನೇ ಕಲಿಸ್ಬೇಕಾಗಿರೋದು. ಏನಂತಂದ್ರೆ ಆ ಏನೆಲ್ಲ ಕೊಟ್ಟಿರ್ತಾರಲ್ಲ ಪೇರೆಂಟ್ಸ್. ಒಂದು ಉದಾಹರಣೆಯನ್ನು ಹೇಳಿ ನಿಮ್ಗೆ ಇದನ್ನ ಅರ್ಥ ಮಾಡಿಸ್ತೀನಿ. ಚಿಕ್ಕವನಿದ್ದಾಗ ನಮ್ಮ ಮನೆಯಲ್ಲಿ ನನ್ನ ಪೇರೆಂಟ್ಸ್ ಒಂದ್ಸತಿ ಊರಿಗೆ ಹೋಗ್ಬೇಕಾದ್ರ ಲಡ್ಡುಗಳನ್ನ ಕಟ್ಕೊಡ್ತಾರಲ್ಲ, ಚೋಡುವ ಅಥವಾ ಲಡ್ಡು ಅವನ್ನೆಲ್ಲವನ್ನು ಕಟ್ಟಿ ಕೊಡ್ತಾರೆ. ಕೊಡ್ಬೇಕಾದ್ರೆ ಮನೆಯಲ್ಲಿ ಯೂಶುವಲಿ ಪೇರೆಂಟ್ಸ್ ಈ ಮಾತು ಹೇಳ್ತಿರ್ತಾರ. ಇದನ್ನ ಇವತ್ತಿಂದ ಹೇಳ್ಬೇಡ್ರಿ. ಏನಂದ್ರ ಇವ್ ತಿನ್ನು, ನೀವ್ ಒಂದೊಂದ ತಿನ್ನು, ದಿನಕ್ಕೊಂದೊಂದ್ ತಿನ್ನು. ಓಕೆ, ತಗೊಂಡೋಗಿ ಟ್ರಂಕ್ ಒಳಗೆ ಇಟ್ಕೊಂಡ್ಬಿಡು, ಲಾಕ್ ಮಾಡ್ಕೊಂಡ್ಬಿಡು. ಲಾಕರ್ ಐತಿಲ್ಲ, ಕೊಡಿಸ್ಬೇಕಂದ್ರೆ ಲಾಕರ್ ತಗೊಂಡ್ ಇಟ್ಕೊಂಡ್ಬಿಡು ಅಂತ ಹೇಳ್ತಾರೆ. ಇಲ್ಲ, ಅಲ್ಲಿಂದಾನೇ ನಾವು ಪ್ರಾಸ್ಪರಿಟಿ ಕಲಿಸ್ಬೇಕಾಗ್ಯದ. ಇದಿಷ್ಟು ನಿಮ್ಮ ಫ್ರೆಂಡ್ಸಿಗೆ, ಇದು ನಿನಗೋಸ್ಕರ ಮಾಡ್ಲಿಲ್ಲ. ಅಮ್ಮ ಎರಡನ್ನ ಮಾಡ್ಬಿಡ್ಲಿಲ್ಲ, 2 ಬಾಕ್ಸ್ ಮಾಡ್ಲಿ. ಒಂದು ಬಾಕ್ಸು ಫ್ರೆಂಡ್ಸಿಗೆ, ಇನ್ನೊಂದು ಬಾಕ್ಸು ನಿನಗೆ. ಹೋದ ತಕ್ಷಣ ಇದನ್ನ ಹಂಚಿಬಿಡು. ಇದನ್ನ ನೀ ಇಟ್ಕೊಂಡು ತಿನ್ಕೊಂತಿರು. ಮತ್ ನಮ್ಮ ಇಂಡಿಯನ್ ಮದರ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಾರೆ. ಏನಂತ? ಅವ್ರಿಗೆ ಬೇರೆ ಸಜ್ಜಿ ಉಂಡಿ, ನಿನಗೆ ಶೇಂಗಾ ಉಂಡಿ. ಹೌದು, 2 ಬಾಕ್ಸ್ ಮಾಡ್ತಾರೆ. ಅವ್ರಿಗೆ ಬೇರೆ, ನಿನಗೆ ಬೇರೆ. ಇದನ್ನ ಮಾಡಿ ಮಕ್ಕಳಿಗೆ ಪ್ರಾಸ್ಪರಿಟಿನ ಹೇಳೋದ ಅವಶ್ಯಕತೆ ಇಲ್ಲ. ಹಂಗ್ ಮಾಡಬಾರ್ದು. ಓಕೆ, ಏನೇ ಇರ್ಲಿ ಒಂದೇ ಉಂಡಿ ಹೊರಗಡೆ ಕೊಟ್ರು ಕೂಡ ಅದು ಈಕ್ವಲ್ ಆಗಿ ಸ್ಪ್ರೆಡ್ ಆಗ್ಬೇಕು. ಓಕೆ, ಆ ಟೈಪು. ಆಮೇಲೆ ಇವತ್ತಿನ ಡೆಫಿನಿಷನ್ ನಾವೇನೇನ್ ತಿಳ್ಕೊಂಡ್ವಿ ಅಂತಂದ್ರೆ, ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿ. ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಬರ್ತಾ ಹೋಗ್ತದ. ಓಕೆ, ನಮ್ಗೆ ಏನ್ ಬೇಕು ಅಂತಂದ್ರೆ ರಿಲೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಫಿಸಿಕಲ್ ಫೆಸಿಲಿಟಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂಡ್ ಫಿಸಿಕಲ್ ಫೆಸಿಲಿಟಿ ಅದರದ್ದು ಡೆಫಿನಿಷನ್ ಏನಂತಂದ್ರೆ ಟು ಫುಲ್ಫಿಲ್ ದ ನೀಡ್ಸ್ ಆಫ್ ಬಾಡಿ. ಓಕೆ, ಇಲ್ಲಿ ಬರೆಯೋಣ. ಇದೊಂದು ಲಾಸ್ಟ್ ಬಂದ್ಬಿಡೋಣ. ಫಿಸಿಕಲ್ ಫೆಸಿಲಿಟಿ to fulfill the needs of body
relations to fulfill the needs of self. ಎಷ್ಟು ಚೆನ್ನಾಗಿದೆ ನೋಡ್ರಿ, ಹೌದಲ್ವಾ? ಫಿಸಿಕಲ್ ಫೆಸಿಲಿಟಿ ಟು ಫುಲ್ಫಿಲ್ ದ ನೀಡ್ಸ್ ಆಫ್ ಬಾಡಿ ಅಂಡ್ ರಿಲೇಷನ್ಸ್ ಟು ಫುಲ್ಫಿಲ್ ದ ನೀಡ್ಸ್ ಆಫ್ ಸೆಲ್ಫ್. ಗ್ರಾಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, GM. ಗ್ರಾಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ, ವಿ ಥಾಟ್ ದಟ್ ಅವರ್ ನೀಡ್ಸ್ ವಿಲ್ ಫುಲ್ಫಿಲ್ ಸೆಲ್ಫ್. ಹೌದನ್ನ? ಇದು ಸೆಲ್ಫ್ ಅದಲ್ಲ, ಇಲ್ಲಿ ಸೆಲ್ಫ್ ಅದ, ಇಲ್ಲಿನದ ಬಾಡಿ ಅದ. ಓಕೆ, ವಾಟ್ ವಿ ಥಾಟ್, ನಾವೇನ್ ತಿಳ್ಕೊಂಡ್ಬಿಟ್ಟಿದ್ವಿ ಅಂದ್ರೆ, ಇದು ಗ್ರಾಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನೀಡ್ಸ್ ಆಫ್ ಬಾಡಿಗಳೇನಿದಾವಲ್ಲ ಅದು ಸೆಲ್ಫ್ ನ ಫುಲ್ಫಿಲ್ ಮಾಡ್ತದ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ಓಕೆ, ಈಗ ಪ್ರಾಪರ್ಟಿ ಎದಕ್ ಬೇಕು ಅಂತಂದ್ರೆ, ರೆಸ್ಪೆಕ್ಟ್. ಸೊಸೈಟಿ ಒಳಗೆ ಒಂದು ರೆಸ್ಪೆಕ್ಟ್ ಬೇಕಲ್ಲ, ಅದಕ್ಕೆ ಪ್ರಾಪರ್ಟಿ ಮಾಡ್ಬೇಕು ನಾವು. ಕಾರು ಬಂಗ್ಲೋ ಎದಕ್ ಬೇಕಂದ್ರೆ, ಸೊಸೈಟಿ ಒಳಗೆ ಒಂದು ರೆಸ್ಪೆಕ್ಟ್ ಬೇಕಲ್ಲ. ಅದು ರೆಸ್ಪೆಕ್ಟ್ ಇಸ್ ಅ ನೀಡ್ ಆಫ್ ಸೆಲ್ಫ್ ಆರ್ ನೀಡ್ ಆಫ್ ಬಾಡಿ? Respect is the need of self. Respect is the need of self. But how you are fulfilling it? By purchasing car. Car is the need of what? Car is the need of body. Car is the need of body. Then respect is the need of self. To have respect, you are purchasing car. Then how much respect you want? Unlimited respect you want, therefore you have to purchase unlimited cars. There is a misunderstanding here. Okay, if I have more salary, I will get a dignity in the society. Okay, dignity, is it a limited dignity you want? 1 kg dignity, 2 kg dignity, 1 hour dignity? Sir, when I come to your home, just 5 minutes dignity is enough, sir, for me. And later you can scold me. It's okay, 5-minute dignity is enough. Is it like that, or 24/7/365 you want dignity? Okay, I want all time dignity. Hangadra all time high salary irak ಸಾಧ್ಯತೆನೂ ಇರಂಗಿಲ್ಲ. That's why ಉಲ್ಟಾ ಆಗ್ತದೆ. ಹಂಗೆ ನಾವೇನ್ ಮಾಡ್ಬಿಡಿದ್ವಿ, ಮತ್ತೆ ಫಿಸಿಕಲ್ ಬಾಡಿ ನೀಡ್ಸ್ ಆಫ್ ಬಾಡಿ ಫುಲ್ಫಿಲ್ ಮಾಡ್ಲಿಕ್ಕೆ ನಾವು ರಿಲೇಷನ್ ತೊಗೊಳಕತ್ತೀವಿ. ಸರ್, ಮನ್ಯಾಗ ಅಡಿಗೆ ಮಾಡೋರು ಯಾರು ಇಲ್ರಿ, ಅದಕ್ಕೆ ಮದ್ವಿ ಮಾಡ್ಕೋಬೇಕಂತ ಪ್ಲಾನ್ ಮಾಡಿದ್ವಿ. ಅಡಿಗೆ ನೀಡ್ ಆಫ್ ಸೆಲ್ಫ್ ನೋ, ನೀಡ್ ಆಫ್ ಬಾಡಿನೋ? ಅಡಿಗೆ ಅಥವಾ ಊಟ, ಮನಿ ಕ್ಲೀನ್ ಮಾಡೋದು, ಮನಿ ಸ್ವಚ್ಛ ಇಡೋದು, ಇಟ್ ಇಸ್ ದ ನೀಡ್ ಆಫ್ ಬಾಡಿ. ಬಟ್ ಅದಕ್ಕೆ ನೀ ಏನ್ ಬಿಲ್ಡ್ ಮಾಡ್ತಾ ಇದೀಯಾ? ರಿಲೇಷನ್ ಬಿಲ್ಡ್ ಮಾಡ್ತಾ ಇದೀಯ. ದೆನ್ ಹಾಗಾದ್ರೆ ಮನಿ ಕ್ಲೀನ್ ಆಗೋದು ಲಿಮಿಟೆಡ್, ಅನ್ಲಿಮಿಟೆಡ್? ಲಿಮಿಟೆಡ್. 1 ತಾಸಲ್ಲಿ ಮನಿ ಕ್ಲೀನ್ ಆಗಿಬಿಡ್ತದ. ಹಾಗಾದ್ರೆ ರಿಲೇಷನ್ ನಿನ್ ಜೊತೆಗೆ ಲೈಫ್ ಲಾಂಗ್ ಇರ್ತಾರ. ಹಂಗಾರೆ 1 ತಾಸ ಆದ ತಕ್ಷಣ ರಿಲೇಷನ್ ನಮ್ಗೆ ಏನ್ ಅನ್ಸ್ಬಿಡ್ತದ? ಅವಶ್ಯಕತೆ ಇಲ್ಲ. ಮನಿ ಕ್ಲೀನ್ ಆಯ್ತಲ್ಲ, ಆಯ್ತು, ನೀನ್ ನಡಿ ನಿಮ್ಮೂರಿಗೆ, ನೀನ್ ನಡಿ ನಮ್ಮೂರಿಗೆ ನಾನು ನಡಿ. ಹೌದಾ? ಮಕ್ಕಳು ಬೇಕಾಗಿತ್ತು, ಓಕೆ, ಮಕ್ಕಳಾದಲ್ಲ, ಮುಗಿತು, ನಿನ್ ಮನೆಗೂ ನಮ್ಮ ಮನೆಗೆ ನಾವು. ಎಜುಕೇಶನ್ ಬೇಕಾಗಿತ್ತು, ಟೀಚರ್ ಬೇಕಾಗಿತ್ತು. ರಿಲೇಷನ್, ಟೀಚರ್ ಇಸ್ ಆಲ್ಸೋ ರಿಲೇಷನ್. ಬಟ್ ನಾವೇನ್ ಮಾಡ್ಬಿಟ್ವಿ? ಎಜುಕೇಶನ್ ಒಳಗಡೆ ಲಿಟರಸಿ ಬೇರೆ ಮತ್ತೆ ಎಜುಕೇಶನ್ ಬೇರೆ. ಲಿಟರಸಿ ಇಸ್ ದ ನೀಡ್ ಆಫ್ ದ ಬಾಡಿ, ಎಜುಕೇಶನ್ ಇಸ್ ದ ನೀಡ್ ಆಫ್ ದ ಸೆಲ್ಫ್. Education is the need of a self. Then whom you are searching? Are you searching teacher or master in literacy? ಅದಲ್ವಾ? ಆ ಟೈಪ್ ಆಗ್ತದ. ಇದನ್ನ ಸ್ವಲ್ಪ ಡೀಪ್ ಆಗಿ ಹೋಗ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಒಂದು ಹೋಮ್ವರ್ಕ್ ಅನ್ನ ಕೊಡ್ತೀನಿ. ಈ ಹೋಮ್ವರ್ಕ್ ಅನ್ನ 1 ವೀಕ್ ಅಲ್ಲಿ ಬಹಳಷ್ಟು ಸೀರಿಯಸ್ ಆಗಿ ಮಾಡ್ರಿ. ನಿಮಗೆ ಡೌಟ್ ಬಂತು ಅಂತಂದ್ರೆ, ಯಾವ್ದಾದ್ರು ಒಂದು ಕಮೋಡಿಟಿ ಮೇಲೆ, ಆರ್ಟಿಕಲ್ ಮೇಲೆ ಏನಾದ್ರು ಒಂದು ಡೌಟ್ ಬಂತಂದ್ರೆ ನನಗೆ ಇಮ್ಮಿಡಿಯೇಟ್ಲಿ ಮೆಸೇಜ್ ಹಾಕ್ರಿ. ಅದು ವೀಕ್ ಫುಲ್ ಎಂಗೇಜ್ ಆಗಿರ್ರಿ. ಏನಪ್ಪಾ ಅಂತಂದ್ರೆ, in your day-to-day life, morning to evening, each and everything randomly you think whether that commodity ಅಥವಾ article ಅಥವಾ relation, whatever it is it need that is fulfilling your need of self or need of body? ಅದನ್ನ ಚೆಕ್ ಮಾಡ್ತಾ ಹೋಗ್ಬೇಕು. ಊಟ ಕೂತ್ಕೊಂಡಿದ್ರಿ ಅಂತಂದ್ರೆ, ಊಟ ಮಾಡ್ತಾ ಇಟ್ ಇಸ್ ದ ನೀಡ್ ಆಫ್ ಸೆಲ್ಫ್ ಆರ್ ನೀಡ್ ಆಫ್ ಬಾಡಿ? ಥಿಂಕ್ ಮಾಡ್ಬೇಕು. ಯಾರ್ದೋ ಒಬ್ರು ಮನೆಗೆ ಹೋಗಿದ್ರಿ, ಅವ್ರ ಮನೆಗೆ ಹೋದ ತಕ್ಷಣ ನಿಮ್ಗೊಂದೇನೋ ಗಿಫ್ಟ್ ಕೊಟ್ರು. ಗಿಫ್ಟ್ ಈಸ್ ಅ ನೀಡ್ ಆಫ್ ಸೆಲ್ಫ್ ಆರ್ ನೀಡ್ ಆಫ್ ಬಾಡಿ? ವಾಟ್ ದೇ ವಾಂಟ್ ಟು ಎಕ್ಸ್ಪ್ರೆಸ್? ಏನ್ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಮಾಡಿದ್ರು? ಏನ್ ಫುಲ್ಫಿಲ್ ಮಾಡ್ಕೊಳ್ತಿದ್ರಿ? ಜಾಬ್ ಮಾಡ್ತಾ ಇದ್ರಿ, ಜಾಬ್ ಇಸ್ ದ ನೀಡ್ ಆಫ್ ಸೆಲ್ಫ್ ಆರ್ ನೀಡ್ ಆಫ್ ಬಾಡಿ? ಸ್ಯಾಲರಿ ಇಸ್ ನೀಡ್ ಆಫ್ ಸೆಲ್ಫ್ ಆರ್ ನೀಡ್ ಆಫ್ ಬಾಡಿ? ವಾಟ್ ಇಟ್ ಈಸ್? ದೆನ್ ನನ್ನ ದಿನದಲ್ಲಿ ಟೈಮ್ ಆಯ್ತಲ್ಲ, ಓಕೆ, ನನ್ನ ಡೇ ಅಲ್ಲಿ 24 hours ಅಲ್ಲಿ ನಾನ್ ಸ್ಪೆಂಡ್ ಮಾಡ್ತಕ್ಕಂಥ ಟೈಮು, ಮನಿ ಅಂಡ್ ಎನರ್ಜಿ ಏನಿದಾವಲ್ಲ, ವೆರಿ ಪ್ರೀಶಿಯಸ್. ದೀಸ್ 3 ಐ ಆಮ್
spending more on fulfilling need of body, or I am fulfilling these more on need of self? ಯಾವುದನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ನನ್ನ ದಿನವನ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬೈದಿನೋ? ಬಹಳ ವಿಚಿತ್ರ ಇದೆಲ್ಲ. 99% ಆಫ್ ದ ಪೀಪಲ್, ನಾ ಫಸ್ಟ್ ಇದನ್ನೇ ಮಾಡ್ತೀನಿ, ಏನಂತಂದ್ರೆ ಯಾರಾದ್ರೂ ಪ್ರಾಬ್ಲಮ್ಸ್ ಅಲ್ಲಿ ಇದ್ರೆ ಅಂದ್ರೆ ಅವ್ರು ಏನೋ ತಮ್ಮ ಶೇರ್ ಮಾಡ್ಕೊಂಡ ತಕ್ಷಣ ಫಸ್ಟ್ ಕೇಳ್ತೀನಿ ಕೆಲವು ಆಸ್ಪೆಕ್ಟ್ಸ್ ಗಳನ್ನ. ಸರ್ ನಮ್ಮ ಮನೇಲಿ ಪ್ರಾಬ್ಲಮ್ ಆಗ್ಬಿಟ್ಟೈತ್ರಿ, ಏನಾತ್ರಿ, ಇಂಥವ್ರು ಹೋಗ್ಬಿಟ್ಟಾರಿ, ಇಂಥ ರಿಲೇಷನ್ ಹಾಳಾಗೈತ್ರಿ. ಓಕೆ, ಅವ್ರು ನಿಮ್ ಮನೆಯಲ್ಲಿ ಎದಕ್ಕಿದ್ರು? ಅವ್ರು ನೀಡ್ ಆಫ್ ಬಾಡಿ ಫುಲ್ಫಿಲ್ ಮಾಡಕ್ಕಿದ್ರು, ನೀಡ್ ಆಫ್ ಸೆಲ್ಫ್ ಫುಲ್ಫಿಲ್ ಮಾಡಕ್ಕಿದ್ರು? ಈ 2-3 ಕ್ವಶನ್ ಕೇಳ್ಬಿಡ್ರಿ, ಅರ್ಥ ಆಗ್ಬಿಡ್ತಾ ವ್ಯಕ್ತಿ. ಬರ್ತೀನಿ ಸರ್, ಗೊತ್ತಾಯ್ತ್ರಿ ಅಂತ ಹೋಗ್ಬಿಡ್ತಾನೆ. ಬಿಕಾಸ್ ವೆರಿ 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 ಡೀಪ್ ಮೆಸೇಜ್ ಅದ. ಇದ್ರ ಬಗ್ಗೆ ಚೆನ್ನಾಗಿ ವರ್ಕೌಟ್ ಮಾಡೋಣ. ನಿಮ್ಗೆ ಏನಾದ್ರು ಮತ್ತೆ ಕೇಳ್ಬೇಕು ಅನ್ಸಿತ್ತು ಅಂದ್ರೆ ಇಮಿಡಿಯೇಟ್ಲಿ ಮೆಸೇಜ್ ಹಾಕಿ, ಸರ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್, ಇಂಥದನ್ನ ಏನೋ ಪರ್ಚೇಸ್ ಮಾಡ್ತಾ ಇದ್ದೀನಿ, ಇಸ್ ಇಟ್ ನೀಡ್ ಆಫ್ ಬಾಡಿ ಆರ್ ನೀಡ್ ಆಫ್ ಸೆಲ್ಫ್? ಈ ಟೈಪ್ ಏನಾದ್ರು ಕ್ವಶನ್ಸ್ ಕೇಳ್ರಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಕ್ಲಾರಿಟಿ ತರೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಫುಲ್ ಕ್ಲಾರಿಟಿ ತರ್ತೀನಿ, ರೈಟ್? ಓಕೆ, ನಿಮ್ಗೆ ಏನಾದ್ರು ಕೇಳ್ಬೇಕನ್ಸಿತ್ತು ಅಂದ್ರೆ ಯು ಕ್ಯಾನ್ ಆಸ್ಕ್. ಮೈಕ್ರೋಫೋನ್ ಆನ್ ಮಾಡಿದೀನಿ. ಈ ಟಾಪಿಕ್ಸ್ ಅಲ್ಲಿ ಯಾವ್ಯಾವು ಅಂತಂದ್ರೆ ನಾವು ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ರಿಲೇಷನ್ಸ್, ಫಿಸಿಕಲ್ ಫೆಸಿಲಿಟಿ, ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ನೀಡ್ ಆಫ್ ಸೆಲ್ಫ್, ನೀಡ್ ಆಫ್ ಬಾಡಿ. ಇಷ್ಟ್ರ ಬಗ್ಗೆ ನಿಮಗೆ ಏನಾದ್ರು ಡೌಟ್ಸ್ ಗಳಿದ್ರೆ, ಏನಾದ್ರು ಶೇರ್ ಮಾಡ್ಕೊಳ್ಳಂಗಿದ್ರೆ ಶೇರ್ ಮಾಡ್ಬೋದು. ಯು ಕ್ಯಾನ್ ಶೇರ್ ಆಲ್ಸೋ. Sir, I think we have enough to ponder upon. Only when we start looking deeper into it, we will have questions. Yes, madam. But the number of examples ನೀವು ಕೊಡೋದು ನೋಡಿದ್ರ, it's like mind boggling. No. So every minute action, reaction, habit, response, if I start questioning, that should become my habit. Yes, madam. Yes, madam. That. So yeah, it's interesting. I'm looking forward to the next 1 week and see how much I will even remember, right? I'm thinking of setting an alarm already to remind me, is this need of the body or is it need of myself? Correct, madam. ಅಲ್ಲಿ ಮಿಡಲ್ ಅಲ್ಲಿ ಕೆಲವು ಒಂದು ಇಂಪಾರ್ಟೆಂಟ್ ಒಂದು ಎಕ್ಸಾಂಪಲ್ಸ್ ಹೇಳ್ತೀನಿ, ಆ ಟೈಪ್ ಥಿಂಕ್ ಮಾಡೋಣ. ಈಗ ನಾನು ಜಾಮೂನ್ ತಿಂತಾ ಇದ್ದೀನಿ ಅಂತಂದ್ರೆ, ಜಾಮೂನ್ ನೀಡ್ ಆಫ್ ಬಾಡಿನೋ ನೀಡ್ ಆಫ್ ಸೆಲ್ಫ್ ಅಂತ ಯೋಚನೆ ಮಾಡಿದಾಗ ಫಸ್ಟ್ ನಮ್ಗೆ ಅನ್ಸುತ್ತೆ ಜಾಮೂನು ನೀಡ್ ಆಫ್ ಸೆಲ್ಫ್ ಇರ್ಬೋದು, ಬಿಕಾಸ್ ಅದು ನಮಗ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತದ ಅಂತ ಹೇಳಿ. ಅದು ತಿಂದ ತಕ್ಷಣ ಬಾಯಲ್ಲಿನೋ ಒಂಥರ ರುಚಿ ಸಿಗ್ತದ, ಆನಂದ ಸಿಗ್ತದ, ತೃಪ್ತಿ ಅನಿಸ್ತದ. ಓಕೆ, ತೃಪ್ತಿ, ಆನಂದ, ಸ್ಯಾಟಿಸ್ಫ್ಯಾಕ್ಷನ್ ಏನಿದಾವಲ್ಲ ನೀಡ್ ಆಫ್ ಸೆಲ್ಫ್ ಅದ, ಅಂದ್ರೆ ಜಾಮೂನ್ ಇಸ್ ದ ನೀಡ್ ಆಫ್ ಸೆಲ್ಫ್ ಅಂತ ಅನಿಸ್ತದ. ನೆಕ್ಸ್ಟ್ ಇಮಿಡಿಯೇಟ್ಲಿ ಕ್ವಶನ್ ಹಾಕ್ಬೇಕು, ಕರೆಕ್ಟ್ ಅದ, ನೀವು ಥಿಂಕ್ ಮಾಡಿದ್ರೆ ತಪ್ಪೇನಿಲ್ಲ. ಡೆಲಿಶಿಯಸ್ ಫುಡ್ ತಿನ್ನೋದು ನೀಡ್ ಆಫ್ ತೃಪ್ತಿಗೋಸ್ಕರನೇ. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳ್ಕೊಂಡ್ಬೇಕು, ಹಾಗಾದ್ರೆ ತೃಪ್ತಿ ನನಗೆ ಲಿಮಿಟೆಡ್ ಬೇಕು, ಅನ್ಲಿಮಿಟೆಡ್ ಬೇಕು? ನೆಕ್ಸ್ಟ್ ಕ್ವಶನ್ ಹಾಕೋ. ಓಕೆ, ನನಗೆ ತೃಪ್ತಿ ಅನ್ಲಿಮಿಟೆಡ್ ಬೇಕಾದ್ರ ವೆದರ್ ಜಾಮೂನ್ ವಿಲ್ ಫುಲ್ಫಿಲ್ ಮೈ ಅನ್ಲಿಮಿಟೆಡ್ ಸ್ಯಾಟಿಸ್ಫ್ಯಾಕ್ಷನ್? ನೋ. ಹಾಗಾದ್ರೆ ಜಾಮೂನ್ ತಿಂದಾಗ ತೃಪ್ತಿ ಬರೋದು ಕಾಂಪ್ಲಿಮೆಂಟರಿ ಅದ, ಬಟ್ ಜಾಮೂನ್ ಇಸ್ ನಾಟ್ ದ ಸೋರ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಹಾಗಾದ್ರ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಗೆ ಸೋರ್ಸ್ ಯಾವುದು? ಜಾಮೂನ್ ಇಸ್ ದ ಕಾಂಪ್ಲಿಮೆಂಟರಿಲಿ ಇಟ್ ಈಸ್ ಗಿವಿಂಗ್ ಮೀ. AC ಆನ್ ಮಾಡಿದ ತಕ್ಷಣ ಆನಂದ ಆಗ್ತದ, ಖುಷಿ ಅಂತೂ ಆಗೇ ಆಗ್ತದ. ಓಕೆ, ಹಾಗಾದ್ರೆ ಆನಂದ ನನಗೆ ಪರ್ಮನೆಂಟ್ ಆಗಿ ಬೇಕಾಗ್ಯದ, ಬಟ್ AC ಪರ್ಮನೆಂಟ್ ಇರಂಗಿಲ್ಲ. ಹಾಗಾದ್ರೆ AC ಇಸ್ ನಾಟ್ ದ ಸೋರ್ಸ್ ಆಫ್ ಹ್ಯಾಪಿನೆಸ್. AC ಆನ್ ಮಾಡಿದಾಗ ಸಿಗ್ತಕ್ಕಂತ ಹ್ಯಾಪಿನೆಸ್ ಕಾಂಪ್ಲಿಮೆಂಟರಿ ಅದ. ಓಕೆ, ಹಾಗಾದ್ರೆ ಸರ್ಚ್ ಏನಾಗ್ಬೇಕು ನಮ್ದು ಅಂತಂದ್ರೆ, ಸೋರ್ಸ್ ನನಗೆ ಪರ್ಮನೆಂಟ್ ಸೋರ್ಸ್ ಬೇಕು. ಇಷ್ಟೇ ಯೋಚನೆ ಮಾಡ್ಕೊಂತ ಹೋದ್ರೆ ನಮ್ಗೆ ಆರಾಮಾಗಿ ನಾವು ಬೈಫರ್ಕೇಟ್ ಮಾಡೋದು, ಯಾವ್ದನ್ನು ಬಿಡೋದ್ ಬೇಡ. ಹಂಗಾದ್ರೆ ನಾಳಿಂದ AC ಹಚ್ಚೋದ್ ಬೇಡನ್ರಿ, ಹಚ್ಚ್ರಿ, ಬಟ್ ಅದರಿಂದ ಸಿಗ್ತಕ್ಕಂಥದ್ದು ಕಾಂಪ್ಲಿಮೆಂಟ್ರಿ. ಜಾಮೂನ್ ತಿನ್ನೋದು ಬೇಡನ್ರಿ, ತಿನ್ರಿ, ಅದರಿಂದ ಬರ್ತಕ್ಕಂಥದ್ದು ಕಾಂಪ್ಲಿಮೆಂಟ್ರಿ, ಬಟ್ ದೇ ಆರ್ ನಾಟ್ ದ ಸೋರ್ಸ್. ಓಕೆ, ಲೇಟರ್ ವಿಲ್ ಫೈಂಡ್ ವಾಟ್ ಇಸ್ ದ ಸೋರ್ಸ್ ಆಫ್ ದೀಸ್ ಅನ್ಲಿಮಿಟೆಡ್ ಡಿಸೈರ್ಸ್. ಓಕೆ, Thank you, sir. Thanks a lot. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. Lots of insights. ಥ್ಯಾಂಕ್ ಯು. ಮತ್ತೆ ಬೇರೆಯವರು ಏನಾದ್ರು ಕೇಳೋದಿದ್ರೆ? ಪೇರೆಂಟ್ಸ್, any doubts? Okay. I think we are warming up. Yes, madam. Yes, no problem. No.
Thank you very much. Thank you, madam. Thank you. Thank you, sir. Thank you, madam. Thank you, sir. Thank you. Thank you, sir. Rajsekhar, sir. Thank you, sir. Thank you. Thank you very much, sir. Welcome, madam. Sir, relationship is fulfill the needs of what, sir? Needs of self, madam. Yeah. Relationship fulfills the needs of self. ಬಟ್ ಆ Yes. ಸೆಲ್ಫ್ ಫುಲ್ಫಿಲ್ ಮಾಡ್ಬೇಕಾದ್ರೆ ಕಾಂಪ್ಲಿಮೆಂಟರಿ ಬಾಡಿ ನೀಡ್ಸ್ ಕೂಡ ಫುಲ್ಫಿಲ್ ಆಗ್ತಿರ್ತಾವ. ಓಕೆ, ವೈಫ್ ಅಥವಾ ಸ್ಪೌಸ್ ಏನಿದಾರಲ್ಲ ಅವರೆಲ್ಲ ನಮ್ಮ ಸೆಲ್ಫ್ ನೀಡ್ ಅನ್ನು ಫುಲ್ಫಿಲ್ ಮಾಡ್ತಾರ. ಬಟ್ ಅದ್ರ ಜೊತೆ ಕಾಂಪ್ಲಿಮೆಂಟರಿ ನಿಮಗೆ ಫುಡ್ ಸಿಗ್ತಾ ಇದೆ, ಶೆಲ್ಟರ್ ಸಿಗ್ತಾ ಇದೆ, ವೆಹಿಕಲ್ ಸಿಗ್ತಾ ಇದೆ. ದೇ ಆರ್ ಕಾಂಪ್ಲಿಮೆಂಟರಿ ಆಗಿರ್ಬೇಕು. ಓಕೆ, ಅಂದ್ರೆ ನನಗೆ ಇವುಗಳ ಸಲುವಾಗಿ ಅಂದ್ರೆ ಫಿಸಿಕಲ್ ಫೆಸಿಲಿಟಿ ಸಲುವಾಗಿ ನಾನು ರಿಲೇಷನ್ ಅನ್ನು ಬಿಲ್ಡ್ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಹೇಳ್ತೀವಿ ನೋಡ್ರಿ, ಯಾವಾಗಾದ್ರೂ ಆರಾಮ್ ತಪ್ಪಿದಾಗ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ಯಾರು ಬರೋವಲ್ರು, ಬಂದ್ ಮಾತಾಡ್ಸಿ ಹೋದ್ರ ಸಾಕಾಗೈತಿ. Yes. ಹೌದಾ? ಅವಾಗ ನಾವು ಬಂದ್ ಮಾತಾಡಿದ್ರೆ ಸಾಕು. ಅವ್ರ ಹಣ್ಣು ತರ್ಬೇಕು. ಅವ್ರ ಹೇಳ್ತಾರೆ, ಅವ್ರು ಇಲ್ರಿ ನಾವ್ ನಿನ್ನೆ ಬರ್ಬೇಕಂತ ಮಾಡಿದ್ವಿ, ಬಟ್ ಹಣ್ಣಿನ ಅಂಗಡಿ ಬಂದಿದ್ದು, ನಮ್ಮ ಊರೊಳಗೆ ಸ್ಟ್ರೈಕ್ ಇದ್ದು, ಯಾವ ಹಣ್ಣಿನ ಅಂಗಡಿ ತೆಗ್ದಿದ್ದಿಲ್ಲ, ಅದಕ್ಕೆ ಬರ್ಲಿಲ್ಲ ಅಂತಂದ್ರೆ ನೀವೇನಂತೀರಿ? ನಮ್ಗ್ ಹಣ್ಣು ಬೇಕಾಗಿಲ್ರಿ, ನೀವು ಬೇಕಾಗ್ಯದ. ನೀವು ಬಂದ್. Yes. ಓಕೆ, ಹಂಗಾರೆ ಹಣ್ಣು ಅವ್ರು ತಂದ್ರ ಬೇಡ ಅನ್ನೋಣ, ಕಾಂಪ್ಲಿಮೆಂಟರಿ ಅದಾವು. ಓಕೆ, ಸೈಡ್ ಎಫೆಕ್ಟ್ಸ್ ಇರ್ತಲ್ಲ ಹಂಗೆ. ಅದೇ ಟೈಪ್ ಈ ಕಡೆ ಬಾಡಿ ಕಡೆ ಬಂದ್ರೆ ಏನಾಗ್ತದೆ ಮೇಡಮ್? ಈ ಕಡೆ ನೀಡ್ಸ್ ಆಫ್ ಬಾಡಿ ಫುಲ್ಫಿಲ್ ಮಾಡ್ಬೇಕಾದಾಗ ನಿಮಗೆ ಕಾಂಪ್ಲಿಮೆಂಟರಿ ಸೆಲ್ಫ್ ಸಿಗ್ತಾವ. ಬಾಡಿ ನೀಡ್ಸ್ ಅನ್ನು ಫುಲ್ಫಿಲ್ ಮಾಡ್ತಾ ಇದೀರಿ ನೀವು. ಈಗ ನೀವು ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಹೋಗ್ಬೇಕಾದ್ರೆ ಕಾರ್ ತಗೊಳ್ತೀರಿ. ಕಾರ್ ಏನ್ ಮಾಡ್ತಾ ಇದ್ರೆ ನಿಮ್ ಬಾಡಿ ಫುಲ್ಫಿಲ್ ಮಾಡಕತ್ತದ. ಬಟ್ ಕಾರಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ನಿಮ್ಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ಎಂಜಾಯ್ಮೆಂಟ್ ಇರ್ತದ. ಓಕೆ, ಅದು ಕಾಂಪ್ಲಿಮೆಂಟರಿ ಅದ. ಓಕೆ, ಆ ಎಂಜಾಯ್ಮೆಂಟ್ಸ್ ಎಲ್ಲ ಕಾರ್ ತಗೊಳಂಗಿಲ್ಲ. ಆ ಎಂಜಾಯ್ಮೆಂಟ್ಸ್ ಎಲ್ಲ ಫಿಸಿಕಲ್ ಫೆಸಿಲಿಟಿ ಏನಾದ್ರು ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ ನಾವು ಅಲ್ಲಿ ಟ್ರಬಲ್ ಅಲ್ಲಿ ಬರ್ತೀವಿ. Thank you, sir. ಥ್ಯಾಂಕ್ ಯು ಮೇಡಮ್. Many things to ponder, sir. I'm beginning to just wonder where to begin. Yes, madam. Slowly it builds, madam. Not a problem. Yes, madam. Yeah. Thank you, sir. Have a good Thank you, night. madam. Thank you, We'll see you madam. next Saturday. Thank you. Thank you, sir. Thank you, sir. Welcome. Welcome, sir. Thank you, sir. Thank you, sir. Thank you, sir. Good night.